ಹೆಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಫೀಲಿಂಗ್ಸ್ ಚೆಕ್, ನಿಮ್ಮ ಒಂದು ಪರ್ಸನ್ದು ಫೀಲಿಂಗ್ಸ್ ಬಗ್ಗೆ ವಿಡಿಯೋ ಆಗಿರುತ್ತೆ. ಅವರಿಗೆ ಕರೆಂಟ್ಲಿ ಏನು ಫೀಲಿಂಗ್ಸ್ ಇದೆ ನಿಮ್ಮ ಮೇಲೆ, ಎನರ್ಜೀಸ್ ಏನಿದೆ, ಆ್ಯಂಡ್ ಟ್ಯಾರೋ ಕಡೆಯಿಂದ ಸ್ಪೆಷಲ್ ಮೆಸೇಜಸ್ ನಿಮಗೆ ಏನು ಬರ್ತಾ ಇದೆ ಈ ಒಂದು ಪರ್ಸನ್ ಬಗ್ಗೆ. ಸೊ ಇದೆಲ್ಲದನ್ನು ಡಿಸ್ಕಸ್ ಮಾಡೋಣ. ಹೋಗೋದಕ್ಕೂ ಮುಂಚೆ, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು, ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅನಿಸುತ್ತೆ, ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸ್ ಅಥವಾ ಟ್ಯಾರೋ ಕಾರ್ಡ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಅಂತೂ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ, ನಿಮಗೆ 2 ಆಪ್ಷನ್ಸ್ ಇರುತ್ತೆ. ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಡೇಟ್ ಆಫ್ ಬರ್ತ್ ಇದೆ. ಓಕೆ, ನೀವು ಡೇಟ್ ಆಫ್ ಬರ್ತ್ನ ಚೂಸ್ ಮಾಡಿಕೊಂಡು ನಿಮ್ಮ ಆಪ್ಷನ್ಸಿಗೆ ಡೈರೆಕ್ಟಾಗಿ ಹೋಗ್ಬೋದು. ಇನ್ ಕೇಸ್ ನಿಮಗೆ ಡೇಟ್ ಆಫ್ ಬರ್ತ್ ಚೂಸ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಅನಿಸಿದ್ರೆ, ನಾನು ಒಂದಷ್ಟು ಒರಾಕಲ್ ಡೆಕ್ ಮೆಸೇಜಸ್ನ ಪುಲ್ ಮಾಡ್ತೀನಿ. ಓಕೆ, ಅದ್ರ ಪ್ರಕಾರನೂ ಕೂಡ ನೀವು ನಿಮ್ಮ ಆಪ್ಷನ್ಸ್ನ ಚೂಸ್ ಮಾಡ್ಕೊಬೋದು. ಓಕೆ, ಸೊ ಫಸ್ಟ್ ಆಪ್ಷನ್ ಯಾರೆಲ್ಲ ಚೂಸ್ ಮಾಡಬೇಕು ಅಂತ ಇದ್ದೀರಾ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ, ನಿಮಗೆ ಒಂದಷ್ಟು ಕಾರ್ಡ್ಸ್ನ ಇವಾಗ ನಾನು ಪುಲ್ ಮಾಡ್ತೀನಿ. ಅದು ನಿಮಗೆ ರಿಲೇಟ್ ಆಯಿತು ಅಂತ ಅನಿಸಿದ್ರೆ, ಅಥವಾ ನಿಮ್ಮ ಪರ್ಸನಿಗೆ ರಿಲೇಟ್ ಆಗ್ತಾ ಇದೆ ಅನಿಸಿದ್ರೆ ನೀವು ಫಸ್ಟ್ ಆಪ್ಷನ್ ಚೂಸ್ ಮಾಡ್ಬೋದು. ಇನ್ ಕೇಸ್ ಆಗ್ತಾ ಇಲ್ಲ ಅನಿಸಿದ್ರೆ ಸೆಕೆಂಡ್ ಆಪ್ಷನ್ ಚೂಸ್ ಮಾಡ್ಬೋದು. ಓಕೆ, ಎಸ್, ತಡ ಮಾಡೋದು ಬೇಡ. ಐ ಥಿಂಕ್ ಫಸ್ಟ್ ಆಪ್ಷನ್ ನಾನು ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ದೆನ್ ನಾನು ಒಂದಷ್ಟು ಕಾರ್ಡ್ಸ್ನ ಪುಲ್ ಮಾಡ್ತೀನಿ. ಓಕೆ, ಸೆಕೆಂಡ್ ಆಪ್ಷನ್ ಅವರಿಗೆ, ಸೆಕೆಂಡ್ ಆಪ್ಷನ್ ಅವರ ಒಂದು ಟೈಮ್ ಸ್ಟ್ಯಾಂಪ್ಸಲ್ಲೇ ನಾನು ಆಪ್ಷನ್ಸ್ ಇರುತ್ತೆ. ನೀವು ಅಲ್ಲಿ ರಿಲೇಟ್ ಆಗಲಿಲ್ಲ ಅಂದರೆ ನೀವು ಫಸ್ಟ್ ಆಪ್ಷನಿಗೆ ಬರ್ಬೋದು, ಇಲ್ಲಿ ರಿಲೇಟ್ ಆಗಿಲ್ಲ ಅಂದರೆ ಸೆಕೆಂಡ್ ಆಪ್ಷನ್. ಸೊ ಫಸ್ಟ್ ಆಪ್ಷನ್ ಎಲ್ಲ ಫಸ್ಟ್ ಗ್ರೂಪ್, ಫಸ್ಟ್ ಡೇಟ್ ಆಫ್ ಬರ್ತ್ ಚೂಸ್ ಮಾಡಿದ್ದೀರಾ. ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ಸ್ ಸಿ, ಇದು ನಿಮ್ದೇನಾ ಆಪ್ಷನ್ ಕನ್ಫರ್ಮೇಷನ್ಗೆ ಒಂದಷ್ಟು ಒರಾಕಲ್ ಡೆಕ್ಸ್ನ ಫುಲ್ ಮಾಡೋಣ. ಓಕೆ, ಫಸ್ಟ್ forces things on you, forces their ways in, uses force to get what they want. ಏನು ಹೇಳ್ತಾರೆ ಅಂದರೆ, ಸ್ವಲ್ಪ ಡಾಮಿನೇಟಿಂಗ್ ಪರ್ಸನ್ ಇವರು. ಇನ್ ಕೇಸ್ ನಿಮಗೆ ಇವರು ಡಾಮಿನೇಟಿಂಗ್ ನೇಚರ್ ಜಾಸ್ತಿ ಇದೆ ಇವರಲ್ಲಿ ಅಂತ ಅನಿಸಿದೆ ಅಂದರೆ ಪ್ರಾಬಬ್ಲಿ ದಿಸ್ ಇಸ್ ಯೋರ್ ರೀಡಿಂಗ್, ಅಥವಾ ಒಂದು ರೈಟ್ ಆಪ್ಷನ್ ಚೂಸ್ ಮಾಡಿದ್ದೀರಾ. ಇನ್ನೂ ಒಂದಷ್ಟು ಕಾರ್ಡ್ಸ್ನ ಫುಲ್ ಮಾಡ್ತೀನಿ. ಓಕೆ, ಲೆಟ್ಸ್ ಸಿ. ಆ್ಯನ್ ಆಫರ್, ಪ್ರಾಬ್ಲಿ ಅವ್ರಿಗೆ ನಿಮಗೆ ಕಾಫಿ ಆಫರ್ ಮಾಡಿದ್ರು ಅನ್ಸುತ್ತೆ, ಅಥವಾ ಫಸ್ಟ್ ಟೈಮ್ ಮೀಟ್ ಆದಾಗ, ಕನೆಕ್ಟ್ ಆದಾಗ ಪ್ರಾಬಬ್ಲಿ ಅವ್ರು ನಿಮಗೆ ಕಾಫಿ ಆಫರ್ ಮಾಡಿರೋದು, ಅಥವಾ ಅವ್ರು ನಿಮಗೆ ಏನೋ ಒಂದು ಫುಡ್ ಆಫರ್ ಮಾಡಿರೋದು, ಅಥವಾ ನೀವು ಫಸ್ಟ್ ಟೈಮ್ ಮೀಟ್ ಆಗಿದ್ದು ಒಂದು ಕೆಫೆಟೇರಿಯಾ ಆರ್ ಫುಡ್ ಆ ಥರ ಒಂದು ಜಾಗದಲ್ಲಿ ಅನಿಸುತ್ತೆ. ಅದೊಂದು ಕಾರಣಕ್ಕೆ ಆ್ಯನ್ ಆಫರ್ ಅಂತ ಬಂದೆ. ಅಥವಾ ನಿಮಗೆ ಜಾಬ್ ಆಫರ್ ಮಾಡಿರೋದು, ಅಥವಾ ನಿಮಗೆ ಬೇಕಾಗಿತ್ತು ಆ ಟೈಮಲ್ಲಿ ಅವ್ರು ನಿಮಗೆ ಆ ಒಂದು ಆಪರ್ಚುನಿಟಿನ ಆಫರ್ ಮಾಡಿರೋದು, ಇನ್ನು ಆ ಥರ ಒಂದಿಷ್ಟು ಸಿಚುವೇಶನ್ ಅನ್ನಿಸ್ತಾ ಇದೆ. ಈವನ್ ಅವ್ರೊಂದು ಸ್ವಲ್ಪ ಡಾಮಿನೇಟಿಂಗ್ ಆಗಿದ್ರು ಬಟ್ ಹೆಲ್ಪಿಂಗ್ ನೇಚರ್ ಜಾಸ್ತಿ ಇದೆ. ಅಥವಾ ನೀವು ಅಂತ ಬಂದರೆ ಒಂದು ಸ್ಪೆಷಲ್ ಕನ್ಸರ್ನ್ ಅವರಿಗೆ ಇತ್ತು, ಇವಾಗಲೂ ಕೂಡ ಇದೆ ಆ ಥರ ಒಂದು ಎನರ್ಜಿ. ಅನ್ಫೇಸ್ಡ್, ಅ ಬಿಟ್ ಝೋನಲ್ಲೇ ಇರಲ್ಲ, ಸ್ವಲ್ಪ ಅವಾಗವಾಗ ಅವ್ರವ್ರ ಪಾಡಿಗೆ ಆಗೋಗ್ಬಿಡ್ತಾರೆ, ಒಂಥರ ಮೈಂಡಲ್ಲೇ ಇರ್ತಾರೆ, ಅವರ ಒಂದು ಥಾಟ್ ಪ್ರೊಸೆಸ್ಸಲ್ಲೇ ಇರ್ತಾರೆ, ಅದರಿಂದ ಹೊರಗೆ ಬರಲ್ಲ. ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಬಿಟ್ ಇಂಟ್ರೋವರ್ಟ್, ತುಂಬ ಸೆಲೆಕ್ಟ್ ಮಾಡಿಬಿಟ್ಟು ಜನರನ್ನ ಅವರ ಒಂದು ಸರ್ಕಲ್ ಒಳಗೆ ಬಿಡ್ತಾರೆ, ಆ ಥರ ಒಂದು ಎನರ್ಜಿ. ಫಿಶಿಂಗ್ ಫಾರ್ ಕಾಮೆಂಟ್ಸ್, ತುಂಬ ಸ್ಟಾಕ್ ಮಾಡ್ತಾರೆ ಅನ್ನಿಸ್ತಾ ಇದೆ, ಅಥವಾ ತುಂಬ ಜನಕ್ಕೆ ಇವ್ರ ಮೇಲೆ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಇದೆ, ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಓಕೆ, ತುಂಬ ಜನ ಟ್ರೈ ಮಾಡ್ತಾರೆ ಇವರ ಒಂದು ಪರ್ಸ್ನಲ್ ಲೈಫ್ ಬಗ್ಗೆ ಫಿಗರ್ ಔಟ್ ಮಾಡೋದಕ್ಕೆ, ಪರ್ಸ್ನಲ್ ಲೈಫ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ಸ್ನ ಕ್ಲೇಮ್ ಮಾಡೋದಕ್ಕೆ ಅಥವಾ ಪಡ್ಕೊಳ್ಳೋದಕ್ಕೆ, ಬಟ್ ಯಾರ ಹತ್ರನೂ ಇವರ ಒಂದು ಪರ್ಸ್ನಲ್ ಇನ್ಫಾರ್ಮೇಷನ್ಸ್ ಇರಲ್ಲ, ಆ ಥರ ಒಂದು ಎನರ್ಜಿ.
ಕ್ವೈಟ್ ಫೇಮಸ್ ಅನ್ನಿಸ್ತಾ ಇದೆ. ಬಟ್ ಎಟ್ ದ ಸೇಮ್ ಟೈಮ್ ತುಂಬಾ ಜನರ ಜೊತೆ ಅವ್ರು ಮಿಂಗಲ್ ಆಗಲ್ಲ, ಲಿಮಿಟೆಡ್ ಪೀಪಲ್ ಜೊತೆ ಮಿಂಗಲ್ ಆಗ್ತಾರೆ. ಸೊ ಎಸ್, ಈ ತರ ಒಂದಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ನಿಮ್ಮ ಒಂದು ಪರ್ಸನಿಗೆ ರಿಲೇಟ್ ಆಗ್ತಾ ಇದೆ ಅಂದ್ರೆ ಎಸ್, ದಿಸ್ ಇಸ್ ಯೋರ್ ಆಪ್ಷನ್. ಓಕೆ, ರಿಲೇಟ್ ಆಗಿಲ್ಲ ಅಂದ್ರೆ ಗೋ ಫಾರ್ ದ ಸೆಕೆಂಡ್ ಆಪ್ಷನ್. ಓಕೆ, ಸೊ ಲೆಟ್ ಸಿ ಈ ಪರ್ಸನ್ದು ಪರ್ಸನಿಗೆ ಕರೆಂಟ್ ಫೀಲಿಂಗ್ಸ್ ಏನಿದೆ ಅಂತ. ಫಸ್ಟಿಗೆ ನಾವ್ ಏನ್ ಮಾಡೋಣ ಅಂದ್ರೆ ಒಂದಷ್ಟು ಕಾರ್ಡ್ಸ್ ನ ಪುಲ್ ಮಾಡ್ತೀನಿ. ಇವಾಗ ಏನ್ ಪುಲ್ ಮಾಡ್ತಾ ಇದೀನಿ ಕಾರ್ಡ್ಸ್, ನಿಮ್ಮಿಬ್ರು ಮಧ್ಯೆ ಕರೆಂಟ್ ಎನರ್ಜೀಸ್ ಹೇಗಿದೆ ಅಂತ ಫಸ್ಟ್ ನೋಡೋಣ. ಕರೆಂಟ್ಲಿ ಎನರ್ಜೀಸ್ ಹೇಗಿದೆ, ಬೇಗನೆ ಬಂತು ಕಾರ್ಡ್. ಇನ್ಫ್ಯಾಕ್ಟ್ 4 of Wands, what a beautiful card. So I wish ನಂದು ಒಂದು ಕ್ಯಾಮರಾ ಬೋರ್ಡ್ ಮೇಲೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು, ಬಿಕಾಸ್ ಸೈಮಲ್ಟೇನಿಯಸ್ಲಿ ನಿಮಗೆ ಬೋರ್ಡ್ ಕೂಡ ಕಾಣಿಸ್ತಾ ಇತ್ತು ಅಂಡ್ ದೆನ್ ನನ್ನ ಫೇಸ್ ಕೂಡ ಅಲ್ವಾ. ಗುಡ್ ಐಡಿಯಾ, ಬಟ್ ನಾಟ್ ಶೋರ್. 4 of Wands ಬಂದ್ಬಿಟ್ಟು ವೆರಿ ಪಾಸಿಟಿವ್ ಕಾರ್ಡ್. ನಿಮ್ಮಿಬ್ರು ಮಧ್ಯೆ ಡೈನಾಮಿಕ್ ಕರೆಂಟ್ ಎನರ್ಜೀಸ್ ತುಂಬಾನೇ ಚೆನ್ನಾಗಿದೆ. 4 of Wands ಅಂತ ಅಂದ್ರೆ ಹೋಮ್ಲಿ ವೈಬ್. ಈವನ್ ದೋ ನೀವು ಅವರು ಅಷ್ಟು ಕ್ಲೋಸ್ ಇಲ್ದೇನೆ ಇದ್ರೂ ನಿಮ್ ಜೊತೆ ಅವರಿಗೊಂದು ಹೋಮ್ಲಿ ವೈಬ್ ಸಿಗುತ್ತೆ. ನಿಮ್ ಜೊತೆ ಅವರಿಗೊಂದು ಹೋಮ್, ಅವರ ಒಂದು ಸ್ವಂತ ಜನರು ತರ ಫೀಲ್ ಆಗುತ್ತೆ ಅವರಿಗೆ. ಐ ಥಿಂಕ್ ತುಂಬಾ ಜನ ಲಿವ್ ಇನ್ ಒಂದೇ ಮನೇಲಿರೋ ಪಾಸಿಬಿಲಿಟೀಸ್ ಕೂಡ ಇದೆ, ಅಥವಾ ಆಲ್ರೆಡಿ ನಿಮ್ಮಿಬ್ರು ಮಧ್ಯೆ ಒಂದು ಗುಡ್ ಬಾಂಡಿಂಗ್ ಸ್ಟಾರ್ಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಈ ಪರ್ಸನ್ಗೆ ನಿಮಗೂ ಕೂಡ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂದ್ರೆ ಇಷ್ಟ. ಎಲ್ಲದಕ್ಕಿಂತ ಜಾಸ್ತಿಯಾಗಿ ರೀಸೆಂಟ್ ಆಗಿ ಏನೋ ಒಂದು ಪಾಸಿಟಿವ್ ಚೇಂಜಸ್ ನಿಮ್ಮ ಒಂದು ಲೈಫಲ್ಲಿ ಅಥವಾ ಈ ಪರ್ಸನ್ ಲೈಫಲ್ಲಿ ಆಗಿದೆ. ಅದನ್ನ ನೀವು ರೀಸೆಂಟ್ ಆಗಿ ಸೆಲೆಬ್ರೇಟ್ ಮಾಡಿರೋದನ್ನ ಕೂಡ ನೋಡ್ತಾ ಇದ್ದೀನಿ. ಇಟ್ಸ್ ಮೋರ್ ಲೈಕ್ ಪ್ರಾಬಬ್ಲಿ ರೀಸೆಂಟ್ ಆಗಿ ಯಾರ್ದೋ ಒಬ್ರು ಕರಿಯರ್ ಅಪ್ಗ್ರೇಡೇಷನ್ ಆಗಿರೋದಾಗಿರ್ಬಹುದು, ರೀಸೆಂಟ್ ಆಗಿ ಯಾರ್ದೋ ಒಬ್ರದ್ದು ಏನೋ ರೀಸೆಂಟ್ ಆಗಿ ಒಂದು ಹೈಕ್, ಪ್ರಮೋಷನ್, ಅಥವಾ ಅವ್ರ ಮನೇಲಿ ಏನೋ ಸೆಲೆಬ್ರೇಟ್ ಮಾಡುವಂತ ಒಂದು ಒಕೇಶನ್ ಬಂದಿರೋದು, ಮನೆ ಓಪನ್ ಆಗಿರಬಹುದು, ಅಥವಾ ಏನೋ ಒಂದು ಮೈಲ್ ಸ್ಟೋನ್ ರೀಚ್ ಆಗಿರೋದು. ಮೈಲ್ ಸ್ಟೋನ್ ಅಂತ ಅಂದ್ರೆ ಏನೋ ಒಂದು ಅಚೀವ್ ಮಾಡಿರೋ ರೀಸೆಂಟ್ ಆಗಿ, ಅದಕ್ಕೊಂದು ರೀಸೆಂಟ್ ಆಗಿ ಒಂದು ಪಾರ್ಟಿ ಆರ್ಗನೈಸ್ ಮಾಡಿರೋದು. ಇದೆಲ್ಲ ನೋಡ್ತಾ ಇದ್ದೀನಿ ಮೇನ್ ಆಗಿ. ತುಂಬಾ ಜನ ಪ್ರಾಬ್ಲಿ ರೀಸೆಂಟ್ ಆಗಿ ಒಂದು ಯಾವುದೋ ಒಂದು ಈವೆಂಟ್ ಅಲ್ಲಿ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಈವೆಂಟ್ ಆಗಿರಬಹುದು. ಮೇನ್ ಆಗಿ ಆ ಥರ ಒಂದು ಈವೆಂಟ್ ಅಲ್ಲಿ ಸೆಲೆಬ್ರೇಷನ್ ಟೈಮ್ ಅಲ್ಲಿ ಮೀಟ್ ಆಗಿರೋದು, ಆ ಥರ ಎನರ್ಜೀಸ್ ನೋಡ್ತಾ ಇದ್ದೀನಿ. ಸೊ ನಿಮ್ಮಿಬ್ರು ಮಧ್ಯೆ ಕರೆಂಟ್ ಡೈನಾಮಿಕ್ ನಿಜ ಚೆನ್ನಾಗಿದೆ. ಟು ಬಿ ಆನೆಸ್ಟ್, ವೆರಿ ಪಾಸಿಟಿವ್ ಎನರ್ಜಿ ಅಂತ ಒಂದು ನೆಗೆಟಿವ್ ಎನರ್ಜಿ ನನಗೇನು ಬರ್ತಾ ಇಲ್ಲ. ಎಲ್ಲದಕ್ಕಿಂತ ಜಾಸ್ತಿಯಾಗಿ ನಿಮ್ಮಿಬ್ರು ಮಧ್ಯೆ ಒಂದಷ್ಟು ಮ್ಯೂಚುವಲ್ ಪೀಪಲ್ ಇದ್ದಾರೆ. ಅಂದ್ರೆ ನಿಮಗೂ ಅವ್ರಿಗೆ ಗೊತ್ತು, ಅವ್ರಿಗೂ ಲೈಕ್ ತುಂಬಾ ಜನಕ್ಕೆ ನಿಮ್ಮಿಬ್ರು ಗೊತ್ತು. ಆ ಎನರ್ಜಿ ನಾನು ಹೇಳ್ತಾ ಇರೋದು. ಇನ್ ಕೇಸ್ ನೀವಿನ್ನು ಮೀಟೇ ಆಗಿಲ್ಲ ಅಂದ್ರೆ ವೆರಿ ಸೂನ್ ಯಾವುದೋ ಒಂದು ಫಂಕ್ಷನ್ ಮೂಲಕ, ಯಾವುದೋ ಒಂದು ಈವೆಂಟ್ ಮೂಲಕ ನೀವು ಮೀಟ್ ಆಗೋದು, ಅವ್ರು ನಿಮ್ಮನ್ನ ಮೀಟ್ ಆಗೋದು ಪಾಸಿಬಿಲಿಟೀಸ್ ಜಾಸ್ತಿನೇ ಇದೆ. ಎಸ್ಪೆಷಲಿ ಫ್ಯಾಮಿಲಿ ಥ್ರೂ ಮೀಟ್ ಆಗೋ ಪಾಸಿಬಿಲಿಟೀಸ್ ಕೂಡ ಜಾಸ್ತಿ ಇದೆ. ಲೆಟ್ಸ್ ಸಿ. ಅಂಡ್ ಒಂದೇ ಗ್ರೂಪಿಗೆ ನೀವು ಬಿಲಾಂಗ್ ಆಗ್ತೀರಾ ಅನ್ನಿಸ್ತದೆ. ಫಾರ್ ಎಕ್ಸಾಂಪಲ್, ಒಂದೇ ಸೇಮ್ ಆಫೀಸ್, ಸೇಮ್ ಆರ್ಗನೈಸೇಷನ್, ಸೇಮ್ ಪ್ರಾಜೆಕ್ಟ್, ಈ ಥರ ಒಂದಷ್ಟು ವೈಬ್ಸ್ ಬರ್ತಾ ಇದೆ. ಬಟ್ ಎಸ್, ಇವಾಗ ನಾನು 2 ಕಾರ್ಡ್ನ ಪುಲ್ ಮಾಡ್ತೀನಿ. ಓಕೆ, ಫಸ್ಟ್ ಎನರ್ಜಿ ಬಂದ್ಬಿಟ್ಟು ನಿಮ್ಮ ಪರ್ಸನ್ದು ಫೀಲಿಂಗ್ಸ್ ನಿಮ್ಮ ಮೇಲೆ ಏನಿದೆ ಅಂತ. ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು ನಿಮ್ಮ ಫೀಲಿಂಗ್ಸ್ ಏನಿದೆ ಆ ಪರ್ಸನ್ ಮೇಲೆ ಅಂತ ನೋಡೋಣ. ಫಸ್ಟ್ ಎನರ್ಜಿ, ನಿಮ್ಮ ಪರ್ಸನ್ದು ಫೀಲಿಂಗ್ಸ್ ನಿಮ್ಮ ಮೇಲೆ. ಹರ್ಮಿಟ್ ಎನರ್ಜಿ. ಸಿ, ಹರ್ಮಿಟ್ ಎನರ್ಜಿ ಏನ್ ಬಂದಿದೆ ಇಲ್ಲಿ ನಾವು ಸ್ಟಾರ್ಟಿಂಗ್ಗೆ ಒಂದಷ್ಟು ಕಾರ್ಡ್ಸ್ನ ಪುಲ್ ಮಾಡಿದ್ವಲ್ವಾ, ಇದ್ರಲ್ಲಿ ಬಂದಿತ್ತು. ಸಿ, ಇಟ್ಸ್ ಕೈಂಡ್ ಆಫ್ ಸಿಮಿಲರ್. 2 ಇಮೇಜ್ನ ನೋಡ್ಬೋದು. ಈ ಪರ್ಸನ್ ಕೂಡ ಜಾಸ್ತಿ ಏನು ಓಪನ್ ಅಪ್ ಆಗಲ್ಲ, ಅವ್ರಾಯ್ತು ಅವ್ರ ಪಾಡಾಯ್ತು, ಆ ಥರ ಒಂದು ಎನರ್ಜಿ. ಅಟ್ ದ ಸೇಮ್ ಟೈಮ್ ಈ ಪರ್ಸನ್ ಕೂಡ ಸಿ, ಲುಕ್ ಎಟ್ ದಟ್, ಅವನ ಕೈಲಿ ಲೈಟ್ ಇದೆ, ಇವನ್ ಕೈಲಿ ಒಂದು ಕಾಫಿ ಕಪ್ ಇದೆ. ಸೊ
ಆ ಎನರ್ಜಿ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಈ ಪರ್ಸನ್ ಸ್ವಲ್ಪ ಅಲ್ಲ ಜಾಸ್ತಿನೇ ಇಂಟ್ರೋವರ್ಟ್, ಅಥವಾ ಅಟ್ಲೀಸ್ಟ್ ಫಾರ್ ಅ ಟೈಮ್ ಬೀಯಿಂಗ್ ಅವ್ರು ಯಾರು ಮಿಂಗಲ್ ಆಗೋದಕ್ಕೆ ಜಾಸ್ತಿ ಯೋಚನೆ ಮಾಡ್ತಾ ಇಲ್ಲ. ಕನೆಕ್ಟ್ ಆಗೋದಕ್ಕೆ ಜಾಸ್ತಿ ಕನೆಕ್ಟ್ ಆಗೋದು ಮಾತಾಡೋದು ಅಂದ್ರೆ ಅವ್ರಿಗೆ ಜಾಸ್ತಿ ಎಕ್ಸೈಟ್ ಅನ್ನಿಸ್ತಾ ಇಲ್ಲ. ಜಾಸ್ತಿ ಅವ್ರ ಬಗ್ಗೆ ಅವ್ರು ಯೋಚನೆ ಮಾಡ್ತಿರೋದನ್ನ ನೋಡ್ತಾ ಇದ್ದೀನಿ. ಜಾಸ್ತಿ ಪಬ್ಲಿಕ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಅಥವಾ ರಿಲೇಶನ್ಶಿಪ್ ಬಗ್ಗೆ ಇವಾಗಲೇ ಅವರಿಗೆ ಅಂತ ಒಂದು ಸ್ಟ್ರಾಂಗ್ ಎಕ್ಸೈಟ್ಮೆಂಟ್ ಅನ್ನೋದೊಂದು ಇಲ್ಲ. ಆ ಥರ ಎನರ್ಜಿ ನೋಡ್ತಾ ಇದ್ದೀನಿ. ಅವರಾಯ್ತು ಅವ್ರ ಪಾಡಾಯ್ತು, ಅವರಾಯ್ತು ಒಂದು ಅವ್ರ ಜೀವನ ಆಯ್ತು, ಇನ್ನು ಆ ಥರ ಒಂದಷ್ಟು ಫೇಸಲ್ಲಿ ಇದ್ದಾರೆ. ಜಾಸ್ತಿ ಸೋಷಲೈಸ್ ಆಗ್ತಾ ಇಲ್ಲ, ಜಾಸ್ತಿ ಯಾರ ಜೊತೆ ಮಾತಾಡ್ತಾ ಇಲ್ಲ, ಜಾಸ್ತಿ ಮಿಂಗಲ್ ಆಗ್ತಾ ಇಲ್ಲ. ಸೊ ಇದೆಲ್ಲ ನೋಡಿದ್ರೆ ಅವ್ರಿಗೆ ನೀವು ಅಂತ ಬಂದರೆ ನಿಮ್ಮ ಬಗ್ಗೆ ಏನು ಫೀಲಿಂಗ್ಸ್ ಇದೆ ಅಂತ ಕೇಳಿದಾಗ ನನಗೆ ಕಾರ್ಡ್ಸ್ ಬಂದಿದ್ದಲ್ವಾ. ಇವಾಗ ಅವ್ರಿಗೆ ಆ ಫೀಲಿಂಗ್ಸ್ನ ಪ್ರೊಸೆಸ್ ಮಾಡೋದಕ್ಕೇ ಆಗ್ತಾ ಇಲ್ಲ. ಪ್ರಾಬ್ಲಿ ಅವರ ಝೋಡಿಯಾಕ್ ಸೈನ್ ವರ್ಗೋ ಅನ್ನಿಸ್ತಾ ಇದೆ. 12th ಹೌಸ್ ತುಂಬ ಆ್ಯಕ್ಟಿವ್ ಆಗಿದೆ, 4th ಹೌಸ್ ತುಂಬ ಆ್ಯಕ್ಟಿವ್ ಆಗಿದೆ. ಅಂದರೆ ಯಾಜನೂ ಅವ್ರು ಕನೆಕ್ಟ್ ಆಗ್ತಾ ಇಲ್ಲ, ಎಷ್ಟಾಗುತ್ತಷ್ಟು ಮನೆ ಒಳಗಡೆನೇ ಇದ್ದಾರೆ. ಪ್ರಾಬ್ಲಿ ಎಷ್ಟಾಗುತ್ತಷ್ಟು ಬರೀ ಫ್ಯಾಮಿಲಿ ಫಂಕ್ಷನ್ನ ಮಾತ್ರ ಅವರು, ಫ್ಯಾಮಿಲಿ ಒಕೇಶನ್ಸ್ನ ಮಾತ್ರ ಅಟೆಂಡ್ ಆಗ್ತಾ ಇದ್ದಾರೆ, ಅಥವಾ ಯಾವುದಾದ್ರು ಒಂದು ಕ್ಲೋಸ್ ಫಂಕ್ಷನ್ಸ್ ಇದೆ ಅಂದರೆ ಅದಕ್ಕೆ ಮಾತ್ರ ಅವ್ರು ಅಟೆಂಡ್ ಆಗ್ತಾ ಇರೋದು. ಆ ಥರ ಎನರ್ಜಿ ನೋಡ್ತಾ ಇದ್ದೀನಿ. ಮೇ ಬಿ ಎಲ್ಲೋ ಒಂದು ಕಡೆ ನೀವು ಅವರ ಒಂದು ಪರ್ಸ್ನಲ್ ಝೋನಿಗೆ ಬಿಲಾಂಗ್ ಆಗ್ತೀರಾ. ಮೇ ಬಿ ದಟ್ ಈಸ್ ವೈ ನಿಮಗೊಂದು ಆಕ್ಸೆಸ್ ಇದೆ ಅವ್ರನ್ನ ಮೀಟ್ ಆಗೋದಕ್ಕಾಗಿರ್ಬೋದು, ಮಾತಾಡ್ಸೋದಕ್ಕಾಗಿರ್ಬೋದು. ಬಿಕಾಸ್ ನೀವಿಬ್ರು ಮುಂಚೆನೇ ಹೇಳ್ದಂಗೆ ಒಂದು ಸಿಮಿಲರ್ ಆರ್ಗನೈಸೇಷನ್, ಸಿಮಿಲರ್ ಗ್ರೂಪಲ್ಲಿ ನೀವಿಬ್ರು ಬಿಲಾಂಗ್ ಆಗ್ತೀರಾ. ಆ ಎನರ್ಜಿ ಮೇನ್ ಆಗಿ ನೋಡ್ತಾ ಇದ್ದೀನಿ. ಓಕೆ, ಸೊ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಅಂತ ಬಂದರೆ ಇವಾಗಲೇ ನನಗೆ ಎಮೋಷನ್ಸ್ ಆಗಿರಬಹುದು, ಇವಾಗಲೇ ಆ ಡೀಪ್ ಫೀಲಿಂಗ್ಸ್ ಆಗಿರ್ಬೋದು ಬರ್ತಾ ಇಲ್ಲ. ಬಿಕಾಸ್ ಎಷ್ಟಾಗುತ್ತೋ ಅಷ್ಟು ಅವ್ರು ಒಬ್ಬರೇ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ, ಜಾಸ್ತಿ ಯಾರು ಮಿಂಗಲ್ ಆಗ್ತಾ ಇಲ್ಲ. ಆ ಥರ ಎನರ್ಜಿ. ಇನ್ ಕೇಸ್ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದೀರಾ ಅಂದರೆ ಅವ್ರು ಇನ್ನೂ ಸಿಂಗಲ್ ಆಗಿದ್ದಾರೆ. ದಟ್ಸ್ 100%. ಸಿಂಗಲ್ ಆಗಿದ್ದಾರೆ, ಯಾರ ಜೊತೆ ರಿಲೇಶನ್ಶಿಪ್ಪಲ್ಲಿ ಇಲ್ಲ. ಎಲ್ಲದಕ್ಕಿಂತ ಜಾಸ್ತಿಯಾಗಿ ಐ ಡೋಂಟ್ ಥಿಂಕ್ ಅವರು ಮೂವ್ ಆನ್ ಆಗಿದ್ದಾರೆ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ನಿಮ್ಮಿಂದ ಅವರು ಮೂವ್ ಆನ್ ಆಗಿದ್ದಾರೆ ಆ ಥರ ಒಂದು ಎನರ್ಜಿ ನನಗೆ ಬರ್ತಾ ಇಲ್ಲ. ಒಂಥರ ಸ್ಟಕ್ ಆಗೋಗ್ಬಿಟ್ಟಿದ್ದಾರೆ. ಆಕ್ಟಿವ್ನೆಸ್ ಅನ್ನೋದು ಕಡಿಮೆ ಆಗೋಗ್ಬಿಟ್ಟಿದೆ. ಎಲ್ಲದಕ್ಕಿಂತ ಜಾಸ್ತಿಯಾಗಿ ಫಿಗರ್ ಔಟ್ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ದೊಡ್ಡ ಕ್ವೆಶನ್ ಅವರ ಒಂದು ಮೈಂಡಲ್ಲಿದೆ. ಸೊ ಆ ಥರ ಒಂದು ಸಿಚುವೇಶನಲ್ಲಿದ್ದಾರೆ. ನಿಮ್ಮ ಎನರ್ಜಿ ನೋಡೋಣ. ನೀವೇನು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮ ರಿಯಲ್ ಫೀಲಿಂಗ್ಸ್ ಏನು ಈ ಪರ್ಸನ್ ಬಗ್ಗೆ? ಜಸ್ಟ್ ಕೇರ್ ಮಾಡ್ತಾ ಇದೀರಾ ಅಥವಾ ಜಸ್ಟ್ ಕ್ಯೂರಿಯಾಸಿಟಿ ಇದೆಯಾ, ಅಥವಾ ನಿಮಗೆ ಆ್ಯಕ್ಚುಲಿ ಅವ್ರ ಮೇಲೆ ಫೀಲಿಂಗ್ಸ್ ಇದೆಯಾ? ಲೆಟ್ಸ್ ಸಿ ನಿಮಗೇನಿದೆ ಅಂತ. ದೇರ್ ಈಸ್ ಸನ್ ಎನರ್ಜಿ, ವೆರಿ ಪ್ಯೂರ್ ಎನರ್ಜಿ. ಎರಡು ಮೇಜರ್ ಆರ್ಕಾನ, ಹರ್ಮಿಟ್ ಆ್ಯಂಡ್ ಸನ್ ಮೇಜರ್ ಆರ್ಕಾನ ಬಂದಿದೆ. ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೇಟ್ ಕಾರ್ಡ್ ಬೈ ದ ವೇ. ನನ್ನ ನೇಮ್ದು ಮೀನಿಂಗ್ ಇದು. ನಿಮ್ಮ ಕಡೆಯಿಂದ ವೆರಿ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ. ಇವಾಗ ನಾನು ನಿಮಗೆ ಡೈರೆಕ್ಟಾಗಿ ಹೇಳಿದ್ದಿದ್ರೆ ನಿಮ್ಮ ಮೇಲೆ ಅವ್ರಿಗೆ ಏನು ಫೀಲಿಂಗ್ಸ್ ಇಲ್ಲ ಅಂದರೆ ನೀವು ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರೇನೋ, ಅಫೆಂಡ್ ಆಗ್ತಾ ಇರಲಿಲ್ಲ. ಆ ಥರ ಒಂದು ಎನರ್ಜಿ ನಿಮ್ಮ ಸೈಡಿಂದ ತುಂಬ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ. ಇನ್ಫ್ಯಾಕ್ಟ್ ನನಗೆ ತುಂಬ ಸರ್ಫೇಸ್ ಲೆವೆಲಲ್ಲಿ ಯೋಚನೆ ಮಾಡ್ತಿದ್ದೀರಾ. ನೀವೇನು ಒಬ್ಸೆಸ್ಡ್ ಆಗೋಗ್ಬಿಟ್ಟಿಲ್ಲ, ಇವರೇ ಬೇಕು, ಇವ್ರನ್ನೇ ನಾನು ಮದುವೆ ಆಗಬೇಕು, ಆ ಥರ ಇಲ್ಲ. ಲೈಫಲ್ಲಿ ತುಂಬ ಒಂದು ಬೆಟರ್ ಪೊಸಿಷನಲ್ಲಿದ್ದೀರಾ. ಅವ್ರಿಗೆ ಕಂಪೇರ್ ಮಾಡಿದರೆ ನೀವು ತುಂಬಾ ಒಂದು ಬೆಟರ್ ಪೊಸಿಷನಲ್ಲಿದ್ದೀರಾ. ಬಿಕಾಸ್ ತುಂಬ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ. ಅಥವಾ ಇವೊಂದು ಆ ಪರ್ಸನ್ ನಿಮ್ಮ ಜೊತೆ ಜಾಸ್ತಿ ಮಿಂಗಲ್ ಆಗ್ತಾ ಇಲ್ಲ, ನಿಮ್ಮ ಜೊತೆ ಓಪನ್ ಅಪ್ ಆಗ್ತಾ ಇಲ್ಲ ಅಂದ್ರೂ ಅದನ್ನು ಪಾಸಿಟಿವ್ ಆಗಿ ತೊಗೊತಾ ಇದ್ದೀರಾ. ಓಕೆ, ಅವರು ಒಂದು ಡಿಫಿಕಲ್ಟ್ ಫೇಸಲ್ಲಿದ್ದಾರೆ, ಲೆಟ್ ದೆಮ್ ಕಮ್ ಔಟ್ ಆಫ್ ಇಟ್. ಆಮೇಲೂ ಟೈಮ್ ಇರುತ್ತೆ, ನಾನು ಕನೆಕ್ಟ್ ಆಗ್ಬೋದು, ಆಮೇಲೆ ನಾನು ಫಿಗರ್ ಔಟ್ ಮಾಡ್ಬೋದು ಏನಾಗ್ತಾ ಇದೆ ಅವ್ರ ಲೈಫಲ್ಲಿ, ಲೈಕ್ ಏನು ಇದೆ ನಮ್ಮಿಬ್ರು ಮಧ್ಯ ಸಿಚುವೇಶನ್. ಈ ಥರ ವೆರಿ ಪಾಸಿಟಿವ್ ಎನರ್ಜಿ ನಿಮ್ಮ ಕಡೆಯಿಂದ ನನಗೆ ತುಂಬ ಬರ್ತಾ ಇದೆ. ಐ ಗೆಸ್ ಗ್ರೂಪ್ 1 ಯಾರೆಲ್ಲ ಚೂಸ್ ಮಾಡಿದ್ದೀರಾ, ಲೈಫಲ್ಲಿ ಒಂದು ಒಳ್ಳೆ ಪೊಸಿಷನಲ್ಲಿ ಇದ್ದೀರಾ ನೀವು. ನಿಮ್ಮ ಥಾಟ್ ಪ್ರೊಸೆಸ್ಸೇ ಇಟ್ಸ್ ಅಮೇಝಿಂಗ್, ವೆರಿ ಪಾಸಿಟಿವ್. ಸನ್ ವಿತ್ 4 ಆಫ್ ಒನ್ಸ್. ಐ ಥಿಂಕ್ ರೀಸೆಂಟಾಗಿ ನಿಮ್ಮ ಲೈಫಲ್ಲಿ ಏನೋ ಒಂದು ಸೆಲೆಬ್ರೇಟ್ ಮಾಡಿದ್ದೀರಾ. ನಿಮ್ಮ ಲೈಫಲ್ಲಿ ರೀಸೆಂಟಾಗಿ ಏನೋ ಒಂದು ಅಪ್ಗ್ರೇಡೇಷನ್ ಆಗಿದೆ, ಅದವರು ನೋಟಿಸ್ ಮಾಡಿದ್ದಾರೆ. ಐ ಥಿಂಕ್ ಈ ಪರ್ಸನ್ ಈವನ್ ದೋ ನಿಮ್ಮ ಕಾಂಟ್ಯಾಕ್ಟಲ್ಲಿ ಇಲ್ದೇ ಇದ್ರೂ, ಈವನ್ ದೋ
ಮಾತಾಡಿಸ್ದೇ ಇರ್ಬೋದು, ಒನ್ ಅಂಡ್ ದ ಸೇಮ್, ಬಟ್ ನಿಮ್ಮನ್ನ ಸ್ಟಾಕ್ ಮಾಡ್ತಾ ಇದ್ದಾರೆ, ನಿಮ್ಮ ಒಂದು ಗ್ರೋತ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನಿಮ್ಮ ಒಂದು ಸೆಲೆಬ್ರೇಷನ್ ರೀಸೆಂಟಾಗಿ ಏನು ಒಂದು ಸ್ಟೆಪ್ ಮೇಲೆ ಹೋದ್ರಿ ಅಲ್ವಾ, ಅದನ್ನು ಅವ್ರು ನೋಡಿದ್ದಾರೆ, ಅದನ್ನು ಅವ್ರು ಅಬ್ಸರ್ವ್ ಮಾಡಿದ್ದಾರೆ. ರೀಸೆಂಟಾಗಿ ಸ್ಟಾಕ್ ಮಾಡ್ತಾ ಇದ್ದಾರೆ, ಸೀಕ್ರೆಟ್ ಆಗಿ ನಿಮ್ಮನ್ನ ಸ್ಟಾಕ್ ಮಾಡ್ತಾ ಇದ್ದಾರೆ. ದಟ್ಸ್ 100% ಶೋರ್. ಓಕೆ, ಲೆಟ್ ಮೀ ಸಿ, ಏನಾದರೂ ಒಂದು ಆ್ಯಕ್ಷನ್ ತಗೊತಾರ, ಯಾವುದಾದ್ರು ಒಂದು ಸ್ಟೆಪ್ ತಗೊತಾರ, ಆ ಒಂದು ಗುಹೆ ಒಳಗೆ ಏನು ಕೂತಿದ್ದಾರೆ ಅದರಿಂದ ಹೊರಗೆ ಬರ್ತಾರ ಅವರು. ಲೆಟ್ಸ್ ಸಿ, ಏನಾದರೂ ಆ್ಯಕ್ಷನ್ಸ್ ತಗೊತಾರ. ದ ಫೂಲ್ ಎನರ್ಜಿ. ಸಿ, ನಿಮಗೆ ಯಾವುದೇ ಕ್ವೆಶನ್ ಕೇಳಿದ್ರು ಮೇಜರ್ ಆರ್ಕಾನೇ ಬರ್ತಾ ಇದೆ. ಅಂದರೆ ಲೈಫ್ದು ಇಂಪಾರ್ಟೆಂಟ್ ಈವೆಂಟ್ಸ್ ಅಲ್ಲಿ ಈ ಪರ್ಸನ್ ಒಬ್ಬರಾಗಿರ್ತಾರೆ ನಿಮ್ಮ ಲೈಫಲ್ಲಿ ಅಂತಲೇ ನೋಡ್ತಾ ಇದ್ದೀನಿ. ಯಾರ ಬಗ್ಗೆ ನೀವು ಕ್ವೆಶನ್ ಮಾಡ್ತಾ ಇದ್ದೀರಾ, ಈವನ್ ದೋ ಅವ್ರು ಸೈಲೆಂಟಲ್ಲಿ ಇದ್ರೂ ಮೇ ಬಿ ಟೈಮ್ ತೊಗೋಬೋದು ಓಪನ್ ಅಪ್ ಆಗೋದಕ್ಕೆ, ಬಟ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಒಂದು ಮೇಜರ್ ರೋಲ್ ಪ್ಲೇ ಮಾಡ್ತಾರೆ. ಅಟ್ಲೀಸ್ಟ್ ಫಾರ್ ಅನದರ್ 2 to 3 years ಒಂದು ಮೇಜರ್ ರೋಲ್ ಪ್ಲೇ ಮಾಡ್ತಾರೆ. ನೋ ಡೌಟ್ ಇನ್ ದ್ಯಾಟ್ ಎಟ್ ಆಲ್. ಒಂದು ಇಂಪಾರ್ಟೆಂಟ್ ಕಾರ್ಮಿಕ್ ಲೆಸನ್ಸ್ ನಿಮಗೆ ಈ ಪರ್ಸನ್ನಿಂದ ಕಲಿಬೇಕಾದ ಸಿಚುವೇಶನ್ಸ್ ಕೂಡ ಬರುತ್ತೆ. ದಟ್ಸ್ 100% ಶೋರ್. ಸೊ ಗ್ರೂಪ್ 1, ಪಾಸ್ಟಲ್ಲಿ ಏನೇ ಆಗಿರಬಹುದು, ಫೈನಲಿ ಈ ಪರ್ಸನ್ ರಿಸ್ಕ್ ತಗೊತಾರೆ. ರಿಸ್ಕ್ ತಗೊಂಡು ಲೈಕ್ ನಿಮ್ಮನ್ನ ಅಪ್ರೋಚ್ ಮಾಡೋದಕ್ಕೆ, ಟೆಕ್ಸ್ಟ್ ಮಾಡೋದಾಗಿರ್ಬೋದು, ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡೋದಾಗಿರ್ಬೋದು. ಅವ್ರಿಗೆ ಗೊತ್ತಿರುತ್ತೆ ದಿಸ್ ಮೋರ್ ಲೈಕ್ ಟೇಕಿಂಗ್ ರಿಸ್ಕ್, ಬಟ್ ಸ್ಟಿಲ್ ದೇ ಆರ್ ಗೋನಾ ಟೇಕ್ ಇಟ್, ದೇ ಗೋನಾ ಟೇಕ್ ದ್ಯಾಟ್ ರಿಸ್ಕ್. ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ರ್ಯಾಂಡಮ್ ಆಗಿ ಟೆಕ್ಸ್ಟ್ ಮಾಡೋದಾಗಿರ್ಬೋದು, ರ್ಯಾಂಡಮ್ ಆಗಿ ನಿಮ್ಮನ್ನ ಅನ್ಬ್ಲಾಕ್ ಮಾಡಿ, ಅಥವಾ ಒಂದು ನೀವೇ ಬ್ಲಾಕ್ ಮಾಡಿಬಿಟ್ಟಿದ್ದೀರಾ ಅಂದರೆ ಇನ್ನೊಂದು ಅಕೌಂಟಿಂದ ಟೆಕ್ಸ್ಟ್ ಮಾಡೋದು, ರಿಕ್ವೆಸ್ಟ್ ಕಳಿಸೋದು ಪಾಸಿಬಿಲಿಟೀಸ್ ಇದೆ. ಅಥವಾ ರ್ಯಾಂಡಮ್ ಆಗಿ ನಿಮ್ಮನ್ನ ಮೀಟ್ ಆಗೋದಕ್ಕೆ ಬರೋದು, ಇದೆಲ್ಲ ಪಾಸಿಬಿಲಿಟೀಸ್ ಇದೆ. ಸೊ ಲೆಟ್ ಸಿ, ಟ್ಯಾರೋ ಕಡೆಯಿಂದ ನಿಮಗೆ ಏನು ಸಜೆಷನ್ ಇದೆ ಈ ಪರ್ಸನ್ ಬಗ್ಗೆ ಅಂತ. ಓಕೆ, ದೆರ್ ಈಸ್ ಏಸ್ ಆಫ್ ವಾನ್ಸ್. ಐ ಗೆಸ್ ನಿಮ್ಮಿಬ್ಬರ ಮಧ್ಯೆ ಅಂತ ಒಂದು ಪಾಸ್ಟ್ ಹಿಸ್ಟ್ರಿ ಏನಿಲ್ಲ, ಅಥವಾ ಇದ್ರೂ ಫೂಲ್ ವಿತ್ ಏಸ್ ಆಫ್ ವಾನ್ಸ್ ಸಜೆಷನ್, ಇಟ್ಸ್ ಅನ್ ಇಂಡಿಕೇಶನ್ ಒಂದು ಫ್ರೆಶ್ ಸ್ಟಾರ್ಟ್ ಆಗೋ ಪಾಸಿಬಿಲಿಟೀಸ್ ಇದೆ ನಿಮ್ಮಿಬ್ಬರ ಮಧ್ಯ. ಲೈಕ್ ಪಾಸ್ಟಲ್ಲಿ ಏನೇ ಆಗಿರಲಿ ಅದನ್ನೆಲ್ಲ ಬಿಟ್ಟು, ಅದನ್ನೆಲ್ಲ ಮರ್ತು, ಅದನ್ನೇ ತಕ್ಕೊಂಡು ಮುಂದೆ ಹೋಗೋದಲ್ಲ, ಮರ್ತು ನೀವಿಬ್ರು ಒಂದು ಫ್ರೆಶ್ ಸ್ಟಾರ್ಟ್ ಆಸ್ ಅ ಫ್ರೆಂಡ್ಸ್ ಆಗಿ ಸ್ಟಾರ್ಟ್ ಮಾಡ್ತೀರಾ. ಬಿಕಾಸ್ ಏಸ್ ಆಫ್ ವಾನ್ಸ್ ಅಂದರೆ ಇಟ್ಸ್ ಮೋರ್ ಲೈಕ್ ಫ್ರೆಂಡ್ಲಿ ಎನರ್ಜಿ. ಸೊ ಆಸ್ ಅ ಫ್ರೆಂಡ್ಸ್ ಆಗಿ ನೀವಿಬ್ರು ಒಂದು ಬ್ಯೂಟಿಫುಲ್ ಕನೆಕ್ಷನ್ ಸ್ಟಾರ್ಟ್ ಮಾಡೋದು ನೋಡ್ತಾ ಇದ್ದೀನಿ. ಬ್ಯೂಟಿಫುಲ್ ವೇಲಿ ಕನೆಕ್ಟ್ ಆಗೋದು, ಬ್ಯೂಟಿಫುಲ್ ವೇಲಿ ಒಂದು ರೀಸ್ಟಾರ್ಟ್ ಮಾಡೋದು. ಪಾಸ್ಟಲ್ಲಿ ಏನೇ ಆಗಿರ್ಬೋದು, ಯಾರು ಏನೇ ಆ್ಯಟಿಟ್ಯೂಡ್ ತೋರಿಸಿರ್ಬೋದು, ಅಥವಾ ನೀವೇ ತೋರಿಸಿದ್ದೀರಾ ಅಂತ ನಂಗೆ ಅನಿಸ್ತಾ ಇರೋಣ ವೈ, ಬಟ್ ಏನೇ ಆ್ಯಟಿಟ್ಯೂಡ್ ತೋರಿಸಿರ್ಬೋದು ಅದನ್ನೆಲ್ಲ ಮರೆತು ಒಂದು ಫ್ರೆಶ್ ವೇಯಲ್ಲಿ ಒಂದು ಫ್ರೆಂಡ್ಶಿಪ್ ಆಗಿರಲಿ ಅದನ್ನು ಸ್ಟಾರ್ಟ್ ಮಾಡೋದನ್ನು ನೀವಿಬ್ರು ನೋಡ್ತಾ ಇದ್ದೀನಿ. ಓಕೆ, ದಿಸ್ ಗೋನ ಬಿ ವೆರಿ ಇಂಟ್ರೆಸ್ಟಿಂಗ್, ವೆರಿ ಬ್ಯೂಟಿಫುಲ್. ನೀವು ಅಂದ್ಕೊಂಡಿದ್ದೀರಾ, ಐ ಮೀನ್ ನೀವು ತುಂಬ ಪಾಸಿಟಿವ್ ಆಗಿ ತಗೊತಾ ಇದ್ದೀರಾ, ಬಟ್ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಲ್ವ ಆ ಪರ್ಸನ್ ಎಲ್ಲದನ್ನೂ ಸ್ವಲ್ಪ ಓವರ್ ಥಿಂಕಿಂಗ್ ಮಾಡೋ ನೇಚರ್ ಜಾಸ್ತಿ, ಸ್ವಲ್ಪ OCD ಕೂಡ ಇದೆ ಅವರಿಗೆಲ್ಲ. ಪರ್ಫೆಕ್ಟ್ ಆಗಿರಬೇಕು, ಎಲ್ಲ ಪರ್ಫೆಕ್ಟಾಗಿ ಅಲೈನ್ ಆಗಬೇಕು, ಈ ಥರ ಒಂದಷ್ಟು ಥಾಟ್ಸ್ ಅವರಿಗೆ ಜಾಸ್ತಿನೇ ಇದೆ. ಪರ್ಫೆಕ್ಷನಿಸ್ಟ್ ಅನ್ಬೋದು. ನಿಮ್ಮಿಬ್ರ ಮಧ್ಯೆ ತುಂಬಾ ಡಿಫ್ರೆನ್ಸಸ್ ಇದೆ. ಓಕೆ, ನೀವು ವೈಟ್ ಅಂದರೆ ಅವ್ರು ಬ್ಲ್ಯಾಕ್ ಅಂತಾರೆ, ನೀವು ನಾರ್ತ್ ಅಂದರೆ ಅವ್ರು ಸೌತ್ ಅಂತಾರೆ, ಏನೋ ಅಷ್ಟ್ರ ಮಟ್ಟಿಗೆ ನೀವು ಆಪೋಸಿಟ್ ಎನರ್ಜೀಸ್. ಬಟ್ ಒಂದು ಬ್ಯೂಟಿಫುಲ್ ವೇಲಿ ನೀವು ರೀಕನೆಕ್ಟ್ ಆಗೋದು, ಒಂದು ಬ್ಯೂಟಿಫುಲ್ ವೇಲಿ ಒಂದು ಫ್ರೆಶ್ ಸ್ಟಾರ್ಟ್ ಈ ಕನೆಕ್ಷನ್ಗೆ ಕೊಡೋದು, ಎಲ್ಲ ಪಾಸಿಬಿಲಿಟೀಸು ಇದೆ. ದಟ್ ವಾಸ್ ರಿಯಲಿ ವಂಡರ್ಫುಲ್ ರೀಡಿಂಗ್. ಗ್ರೂಪ್ 1 ತುಂಬಾ ಕ್ಲಾರಿಟಿ ಸಿಕ್ತು ಅನಿಸುತ್ತೆ. ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಏನನ್ನಿಸ್ತು ಅಂತ. ಓಕೆ, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟ್ ಇದೆ, ಅಥವಾ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡಬೇಕು ಅಂತ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಕಾಮೆಂಟ್ ಸೆಕ್ಷನಲ್ಲಿ ನನ್ನ ನೇಮ್ ಏನು ಅಂತ ಕೂಡ ಕಾಮೆಂಟ್ಸ್ ಹಾಕಿರೋದು ಇದೆ. ಮೈ ನೇಮ್ ಈಸ್ ನೇಸರ. ಓಕೆ, ಬಿಕಾಸ್ ನ್ಯೂ ಸಬ್ಸ್ಕ್ರೈಬರ್ಸ್ ಬರ್ತಾರಲ್ಲ, ಸೊ ಅವರಿಗೆ ನನ್ನ ಬಗ್ಗೆ ಏನೂ ಗೊತ್ತಿರಲ್ಲ. ಸೊ ದ್ಯಾಟ್ಸ್ ಇಟ್. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಸೊ ದಟ್ ನೀವು ಫ್ಯೂಚರ್ ವೀಡಿಯೋಸ್ನ ಮಿಸ್ ಮಾಡ್ಕೊಳ್ಳೋದ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.
ಹೆಲೋ ಗ್ರೂಪ್ 2 ಫೈಲ್ 2 ಯಾರೆಲ್ಲ ಚೂಸ್ ಮಾಡಿದ್ದೀರಾ? ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಹೋಗೋದಕ್ಕೂ ಮುಂಚೆ ಇದು ನಿಮ್ಮ ಗ್ರೂಪಿನ ಒಂದು ಕನ್ಫರ್ಮೇಷನ್ಗೆ ಒಂದಷ್ಟು ಕಾರ್ಡ್ಸ್ನ ಪುಲ್ ಮಾಡ್ತೀನಿ. ಓಕೆ, ಒಂದಷ್ಟು ಒರಾಕಲ್ ಡೆಕ್ಸ್ ಕಾರ್ಡ್ಸ್ನ ಪುಲ್ ಮಾಡ್ತೀನಿ. ಇದು ನಿಮ್ಮ ಒಂದು ಪರ್ಸನ್ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಅವ್ರಿಗಿದು ರಿಲೇಟ್ ಆಗುತ್ತೆ. ಸಮಥಿಂಗ್ ಅವರ ಲೈಫ್ ರಿಲೇಟೆಡ್ ಮೆಸೇಜಸ್ ಬರ್ತಾ ಇದೆ ಅಂದರೆ ಎಸ್, ನೀವೊಂದು ರೈಟ್ ಆಪ್ಷನ್ ಚೂಸ್ ಮಾಡಿದ್ದೀರಾ ಅಂತ. ಇನ್ ಕೇಸ್ ನಿಮಗೆ ಸೆಕೆಂಡ್ ಆಪ್ಷನಲ್ಲಿ ಈ ಒಂದಷ್ಟು ಇವಾಗ ನಾವು ಡಿಸ್ಕಸ್ ಮಾಡ್ತೀವಲ್ವಾ ಪಾಯಿಂಟ್ಸ್, ಅದು ನಿಮಗೆ ರಿಲೇಟ್ ಆಗ್ತಾ ಇಲ್ಲ ಅಥವಾ ನಿಮ್ಮ ಮೈಂಡಲ್ಲಿರೋ ಪರ್ಸನ್ನಿಗೆ ರಿಲೇಟ್ ಆಗ್ತಾ ಇಲ್ಲ ಅನ್ಸಿದ್ರೆ ಫಸ್ಟ್ ಆಪ್ಷನ್ನಿಗೆ ಹೋಗಿ. ಓಕೆ, ಅಲ್ಲಿರೋ ಮೆಸೇಜಸ್ಸಿಗೆ ಜಸ್ಟ್ ಟ್ರೈ. ಬಟ್ ಇಫ್ ಯು ಆರ್ ಶೋರ್ ಇದೇ ಆಪ್ಷನ್ ಅಂತ ನಿಮಗೆ ನಿಮ್ಮ ಇಂಟ್ಯೂಷನ್ ಹೇಳ್ತಾ ಇದೆ ಅಂದರೆ ಡೋಂಟ್ ವರಿ ಅಬೌಟ್ ಆಲ್ ದೀಸ್ ಸ್ಟಾರ್ಟಿಂಗ್ ಮೆಸೇಜಸ್, ಆಯಿತಾ? ಸೊ ಗ್ರೂಪ್ 2 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟ್ ಇದೆ, ಯಾರಿಗೆಲ್ಲ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯಿತು. ಸೊ ಲೆಟ್ಸ್ ಸಿ ಒಂದಷ್ಟು ಸ್ಟಾರ್ಟಿಂಗ್ ಮೆಸೇಜಸ್ ಏನು ಬರುತ್ತೆ. ಸೇಮ್ ಶಿಟ್ ಡಿಫ್ರೆಂಟ್ ಡೇ. ಈ ಪರ್ಸನ್ ಒಂದು ಸ್ವಲ್ಪ ನಿಮಗೆ ಇರಿಟೇಟ್ ಮಾಡಿದ್ದಾರೆ ಅಥವಾ ಸ್ಟಾರ್ಟಿಂಗ್ ಕನೆಕ್ಟ್ ಆಗೋದಕ್ಕೂ ಮುಂಚೆ ಒಂದು ಸ್ವಲ್ಪ ಅವ್ರು ನಿಮಗೆ ಇರಿಟೇಟ್ ಮಾಡಿದ್ದಾರೆ ಅಥವಾ ಒಂದು ಸ್ವಲ್ಪ ನಿಮಗೆ ಅನಿಸಿದೆ ಈ ಪರ್ಸನ್ ಏನು ಚೇಂಜಸ್ಸೇ ತಗೊಂಬರಲ್ವಾ, ಆ ಒಂದು ಥಾಟ್ ನಿಮಗೆ ಅನಿಸಿದೆ. ಈವನ್ ದೋ ನೀವು ಕ್ಲೋಸ್ ಇದ್ರೂ ಒಂದು ಪಾಯಿಂಟಲ್ಲಿ ನಿಮಗೆ ಅನಿಸಿದೆ ಲೈಕ್ ಏನು ನನಗೆ ಜಾಸ್ತಿ ಸರ್ಪ್ರೈಸ್ ಮಾಡ್ತಾ ಇಲ್ಲ ಅಥವಾ ಏನು ಒಂದು ಎಕ್ಸೈಟಿಂಗ್ ಥಿಂಗ್ ಅನ್ನಿಸ್ತಾ ಇಲ್ಲ ಈ ಕನೆಕ್ಷನಲ್ಲಿ, ಆ ಒಂದು ಥಾಟ್ ಬಂದಿದೆ ನಿಮಗೆ. ಆ ಥರ ಸ್ವಲ್ಪ ಬೇಗ ಕೂಡ ಬೋರ್ ಆಗ್ತಾರೆ, ಆ ಒಂದು ಎನರ್ಜಿ. ಕ್ರೈಯಿಂಗ್ ಓವರ್ ಯು, ಸ್ಯಾಡ್, ಹರ್ಟ್, ಅಪ್ಸೆಟ್, ಬಿಟ್ ಆಫ್ ಡಿಪ್ರೆಸ್ಡ್ ವೈಬ್ ಬರ್ತಾ ಇದೆ, ಡಿಪ್ರೆಷನ್ ವೈಬ್ ಬರ್ತಾ ಇದೆ. ಸೊ ಈ ಪರ್ಸನ್ ಒಂಥರ ಅವಾಗ ಬೇಗ ಮೂಡಿ ಥರ ಆಡೋದು, ಬೇಗ ಇವಾಗ ಇನ್ನೂ ಚೆನ್ನಾಗಿರ್ತಾರೆ ಬಟ್ ವೆರಿ ನೆಕ್ಸ್ಟ್ ಮೂಮೆಂಟ್ ಒಂಥರ ಮೂಡಿ, ಇವಾಗ ಹಿಂಗೆ ಸ್ಯಾಡ್ ಆಗೋದು, ಸಡನ್ ಆಗಿ ಬೇಜಾರಾಗೋದು, ಯಾವುದೇ ಕಾರಣ ಇಲ್ದೇ ಬೇಜಾರಾಗ್ಬಿಡೋದು, ಯಾವುದೇ ಕಾರಣ ಇಲ್ದೇ ಒಂಥರ ಓವರ್ ಆಗಿ ರಿಯಾಕ್ಟ್ ಮಾಡೋದು, ಸ್ವಲ್ಪ ಬಿಟ್ ಡಿಪ್ರೆಸ್ಡ್ ಸೋಲ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಸೊ ಯಾ, ಅನದರ್ ಮೆಸೇಜ್ ನೋಡೋಣ ಈ ಪರ್ಸನ್ ಬಗ್ಗೆ ಏನು ಬರುತ್ತೆ ನಿಮಗೆ ಅಂತ. ಅನದರ್ ಮೆಸೇಜ್ ಬಂದ್ಬಿಟ್ಟು ಸ್ಟಾಕರ್, ಸ್ಟಾಕಿಂಗ್, ವಾಚಿಂಗ್, ಒಬ್ಸೆಸ್ಡ್. ಒನ್ ಪಾಯಿಂಟ್ ಅಟ್ ಲೀಸ್ಟ್ ಗ್ರೂಪ್ 2 ನಿಮಗೆ ಅನಿಸಿದೆ ಈ ಪರ್ಸನ್ ಸ್ಟಾಕ್ ಮಾಡ್ತಾರೆ ನಿಮ್ಮನ್ನ, ಅಥವಾ ಈ ಪರ್ಸನ್ ನೀವು ಅಂದ್ಕೊಂಡಷ್ಟು ಸೈಲೆಂಟ್ ಇಲ್ಲ ಅಥವಾ ನೀವು ಅಂದ್ಕೊಂಡಷ್ಟು ಪಾಪ ಇಲ್ಲ ಅಂತ ಅನಿಸಿದೆ. ಇವಾಗ ಒಬ್ರು ಇರ್ತಾರಲ್ವ ಲೈಕ್ ಜಾಸ್ತಿ ಓಪನ್ ಅಪ್ ಆಗಲ್ಲ, ಜಾಸ್ತಿ ಲೈಕ್ ಕನೆಕ್ಟ್ ಆಗಲ್ಲ, ಜಾಸ್ತಿ ಮಾತಾಡಲ್ಲ, ಬಟ್ ಡೀಪ್ ಡೌನ್ ಅವರ ಒಂದು ಮೈಂಡಲ್ಲಿ ಏನೇನೇನೋ ಥಾಟ್ಸ್ ರನ್ ಆಗ್ತಾ ಇರುತ್ತೆ. ನಿಮ್ಮ ಜೊತೆ ಹೇಳ್ಕೊಂಡೇ ಇರ್ಬೋದು ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ ಅಥವಾ ಆ ಥರ ಎಲ್ಲ, ಬಟ್ ಅಲ್ಟಿಮೇಟ್ಲಿ ನೋಡಿದ್ರೆ ಅವ್ರು ತುಂಬ ಸಲ ನಿಮ್ಮನ್ನ ಸ್ಟಾಕ್ ಮಾಡಿರ್ತಾರೆ, ತುಂಬ ಇನ್ಫಾರ್ಮೇಷನ್ಸ್ ನಿಮ್ಮ ಬಗ್ಗೆ ಕಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆ ಥರ ಒಂದು ಎನರ್ಜಿ ಸ್ಕಾರ್ಪಿಯೋ ಎನರ್ಜಿ ಬರ್ತಾ ಇದೆ ಮೇಯ್ನ್ ಆಗಿ. ಯೂಶಲಿ ಸ್ಕಾರ್ಪಿಯೋ ಸ್ವಲ್ಪ ಹೀಗೆ ಇರ್ತಾರೆ. ಮೂವಿಂಗ್, ರೀಸೆಂಟಾಗಿ ಈ ಪರ್ಸನ್ ಕಂಪನಿ ಚೇಂಜ್ ಮಾಡಿರೋದು ಅಥವಾ ಜಾಬ್ ಚೇಂಜ್ ಮಾಡಿರೋದು ಅಥವಾ ಲೊಕೇಶನ್ ಚೇಂಜ್ ಮಾಡಿರೋದು, ಬೇರೆ ಕಡೆ ರೀಲೊಕೇಟ್ ಆಗಿರೋದು, ಮನೆ ಬದಲಾಯಿಸಿರೋದು, ರೂಮ್ ಬದಲಾಯಿಸಿರೋದು, ಈ ಪಾಸಿಬಿಲಿಟೀಸ್ ಇದೆ. ಸೊ ಇದೆಲ್ಲ ನಿಮ್ಮ ಒಂದು ಪರ್ಸನ್ನಿಗೆ ರಿಲೇಟ್ ಆಯಿತು ಅಥವಾ ನಿಮಗೂ ಕೂಡ ರಿಲೇಟ್ ಆಯಿತು ಅನ್ಸುತ್ತೆ. ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಗ್ರೂಪ್ 2 ರೈಟ್ ಆಪ್ಷನ್ ಚೂಸ್ ಮಾಡಿದ್ದೀರಾ. ಸೊ ಲೆಟ್ಸ್ ಸಿ ಏನು ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ ಅವ್ರಿಗೆ, ಏನು ಮೆಸೇಜ್ ನಿಮಗೆ ಈ ಪರ್ಸನ್ ಕಡೆಯಿಂದ ಬರ್ತಾ ಇದೆ ಅಂತ ನೋಡೋಣ. ಫಸ್ಟಿಗೆ ಎಲ್ಲದಕ್ಕೂ ಹೋಗೋದಕ್ಕೂ ಮುಂಚೆ ಫಸ್ಟ್ ನಿಮ್ಮಿಬ್ರು ಮಧ್ಯ ಕನೆಕ್ಷನ್ ಹೆಂಗಿದೆ, ಕನೆಕ್ಷನ್ ಡೈನಾಮಿಕ್ ಹೇಗಿದೆ ಅಂತ ನೋಡೋಣ. ಓಕೆ, ಕರೆಂಟ್ ನಿಮ್ಮಿಬ್ರು ಮಧ್ಯೆ ಎನರ್ಜೀಸ್ ಹೇಗಿದೆ, ಲೆಟ್ ಮೀ ನೋ. ಕಾಂಟ್ಯಾಕ್ಟ್ ಅಲ್ಲಿದ್ದೀರಾ, ನೋ ಕಾಂಟ್ಯಾಕ್ಟ್ ಅಲ್ಲಿದ್ದೀರಾ, ಅಥವಾ ವಾಟ್ ಎಲ್ಸ್ ದೆರ್ ಈಸ್, ಇದೇನಪ್ಪ ಇದು, ಓಕೆ, ದೆರ್ ಈಸ್ ಹರ್ಮಿಟ್ ಎನರ್ಜಿ ಬಂದಿದೆ. ಓಕೆ, ಕರೆಂಟ್ಲಿ ನೋ ಕಾಂಟ್ಯಾಕ್ಟ್, ಡಬಲ್ ಕನ್ಫರ್ಮೇಷನ್. ನೋ ಕಾಂಟ್ಯಾಕ್ಟ್ ಅನ್ನೋದಕ್ಕಿಂತ ನಿಮ್ಮಿಬ್ರು ಮಧ್ಯೆ ಅಷ್ಟೊಂದು ಕಮ್ಯುನಿಕೇಶನ್ ಆಗ್ತಾ ಇಲ್ಲ.
ಈವನ್ ದೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೂ ನೀವು ದಿನ ಮಾತಾಡ್ತಾ ಇಲ್ಲ. ಜಗಳ ಆಗಿದೆ ಅಂತ ನಂಗೆ ಅನ್ನಿಸ್ತಾ ಇಲ್ಲ, ಬಟ್ ಯಾರೋ ಒಬ್ರು ಇಲ್ಲಿ ಅವರೇ ಚೂಸ್ ಮಾಡ್ತಾ ಇದ್ದಾರೆ ಮಾತಾಡೋದ್ ಬೇಡ, ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದಾರೆ. ನೀವು ಆಗಿರಬಹುದು ಈ ಪರ್ಸನ್ ಇಂಟೆನ್ಷನಲಿ ಅವಾಯ್ಡ್ ಮಾಡ್ತಾ ಇರೋದು, ಇಂಟೆನ್ಷನಲಿ ಒಬ್ರೇ ಇರೋಣ, ಒಬ್ರೇ ಯಾರು ಕನೆಕ್ಟ್ ಆಗೋದ್ ಬೇಡ ಆ ಥರ ಚೂಸ್ ಮಾಡ್ತಾ ಇದ್ದೀರಾ ಅನ್ನಿಸ್ತಾ ಇದೆ. ಇಂಟೆನ್ಷನಲಿ ಮಾಡ್ತಾ ಇರೋದು ಇದು. ಬಟ್ ಲೆಟ್ ಸಿ ಕರೆಂಟ್ ಎನರ್ಜೀಸ್. ಹರ್ಮಿಟಿಗೆ ಒಂದು ಕ್ಲಾರಿಫಿಕೇಶನ್ ಕೊಡೋಣ, ಏನಾಗ್ತಾ ಇದೆ ಕರೆಂಟ್ ಎನರ್ಜೀಸ್, ಯಾಕೆ ಈ ಪರ್ಸನ್ ನಿಮ್ಮನ್ನ ಯಾಕೆ ಇಂಟೆನ್ಷನಲಿ ಅವಾಯ್ಡ್ ಮಾಡ್ತಾ ಇದ್ದಾರೆ. ಲೈಕ್ ನೀವು ಅವಾಯ್ಡ್ ಮಾಡ್ತಾ ಇಲ್ಲ ಅಂದ್ರೆ ಆಬ್ವಿಯಸ್ಲಿ ಈ ಪರ್ಸನ್ ಯಾಕೆ ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ, ಅಥವಾ ಯಾಕೆ ಎಲ್ಲರಿಂದ ದೂರ ಹೋಗ್ತಾ ಇದ್ದಾರೆ, ಆ ಎನರ್ಜಿ ನೋಡೋಣ. ದೆರ್ ಈಸ್ ಜಸ್ಟಿಸ್ ಎನರ್ಜಿ. ಸಿ ಹರ್ಮಿಟ್ ವಿತ್ ಜಸ್ಟಿಸ್ ಯೂಶಲಿ ಯಾವಾಗ ಬರ್ತಾನೆ, ನಿಮ್ಮಿಬ್ರು ಮಧ್ಯೆ ಒಂದು ರೀಸೆಂಟ್ ಪಾಸ್ಟ್ ಅಲ್ಲಿ ಏನಾದ್ರು ಒಂದು ಆಯ್ತು ಅಂತ ಅಂದ್ರೆ ಬರುತ್ತೆ ಯೂಶಲಿ ಹರ್ಮಿಟ್ ಜಸ್ಟಿಸ್ ಎನರ್ಜಿ. ನೋ ಕಾಂಟ್ಯಾಕ್ಟ್ ಅಲ್ಲಿದ್ದೀರಾ, ಅಥವಾ ನಿಮ್ಮಿಬ್ರು ಮಧ್ಯೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ದಟ್ ನೀಡ್ ಸಮ್ ಪ್ರಾಪರ್ ಕ್ಲಾರಿಫಿಕೇಶನ್, ದಟ್ ನೀಡ್ ಸಮ್ ಪ್ರಾಪರ್ ಕ್ಲೋಜರ್ ಆಗಿರ್ಬೋದು, ಪ್ರಾಪರ್ ಕ್ಲಾರಿಟಿ ನೆಸೆಸಿಟಿ ಇದೆ, ಆ ಥರ ಒಂದು ಎನರ್ಜಿ ಬರ್ತಾ ಇದೆ. ಓಕೆ, ಸೊ ಐ ಗೆಸ್ ತುಂಬಾನೇ ಡೇಸ್ ಆಯಿತು ಈ ಪರ್ಸನ್ ನೀವು ಮಾತಾಡಿಸಿ, ತುಂಬಾನೇ ಮಂತ್ಸ್, ತಿಂಗಳುಗಳು ಕೂಡ ಆಗಿರೋ ಪಾಸಿಬಿಲಿಟೀಸ್ ಇದೆ ಪ್ರಾಬಬ್ಲಿ. ದಟ್ ಈಸ್ ವೈ ಈ ಒಂದು ಕ್ವೆಶನ್ ಕೂಡ ಮಾಡ್ತಾ ಇದ್ದೀರಾ ಇಲ್ಲಿ, ಈ ಒಂದು ಕ್ವೆಶನಿಗೆ ಆನ್ಸರ್ ಕೂಡ ನೋಡ್ತಾ ಇದ್ದೀರಾ ಗ್ರೂಪ್ 2. ದಿಸ್ ಇಸ್ ಯುವರ್ ಕರೆಂಟ್ ಕಂಡೀಷನ್. ಈ ಪರ್ಸನ್ ಏನಾದರೂ ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ, ಮಾತಾಡಿಸ್ತಾ ಇಲ್ಲ ಅಂದ್ರೆ ಇಂಟೆನ್ಷನಲಿ ಅವ್ರು ಮಾಡ್ತಾ ಇದ್ದಾರೆ. ಬಟ್ ಇಟ್ ಡಸಂಟ್ ಮೀನ್ ಅವ್ರು ಬೇರೆಯವ್ರ ಜೊತೆ ಚೆನ್ನಾಗಿ ಮಿಂಗಲ್ ಆಗ್ತಾ ಇದ್ದಾರೆ, ನಿಮ್ಮನ್ನ ಮಾತ್ರ ನೋ, ದಟ್ ಈಸ್ ನಾಟ್ ದ ಥಿಂಗ್. ಎಲ್ಲಾರನ್ನೂ ಅವರು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದಾರೆ, ಜಾಸ್ತಿ ಸೋಷಿಯಲೈಸ್ ಆಗ್ತಾ ಇಲ್ಲ, ಜಾಸ್ತಿ ಅವ್ರ ಲೈಫ್ ಮೇಲೆ ಅವರು ಫಿಗರ್ ಔಟ್ ಮಾಡ್ತಾ ಇದ್ದಾರೆ. ಕರೆಂಟ್ಲಿ ಅವರ ಎನರ್ಜೀಸ್ ನಿಮ್ಮ ಮೇಲೆ ಏನಿದೆ ಅಂತ ನೋಡೋಣ. ಓಕೆ, ಗ್ರೂಪ್ 2 4 ಆಫ್ ವಾಂಡ್ಸ್. ಇಂಟ್ರೆಸ್ಟಿಂಗ್. ನಿಮ್ಮ ಕಡೆಯಿಂದ ಎನರ್ಜೀಸ್ ನೋಡೋಣ. ಪ್ರಾಬ್ಲಿ ನೀವಾಗಿರ್ಬೋದು ಅವ್ರನ್ನ ಅವಾಯ್ಡ್ ಮಾಡ್ತಾ ಇರೋದು. ದೇರ್ ಈಸ್ ಸ್ಟಾರ್ ಎನರ್ಜಿ ಬಂದಿದೆ, ಅದನ್ನು ತೋರಿಸೋದಕ್ಕಾಗಲ್ಲ, ಬಟ್ ಈ ಸ್ಟಾರ್ ಎನರ್ಜಿ. ಸಿ 4 ಆಫ್ ವಾಂಡ್ಸ್ ವಿತ್ ಸ್ಟಾರ್ ಎನರ್ಜಿ, ಇದು ಯಾವುದೇ ರೀತಿ ನೆಗೆಟಿವ್ ಎನರ್ಜೀಸ್ ಅಲ್ಲ. ಈ ಪರ್ಸನ್ ಏನಾದ್ರು ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ, ಈ ಪರ್ಸನ್ ಏನಾದ್ರು ನಿಮ್ಮನ್ನ ಜಾಸ್ತಿ ಮಾತಾಡಿಸ್ತಾ ಇಲ್ಲ, ಜಾಸ್ತಿ ಕನೆಕ್ಟ್ ಆಗ್ತಾ ಇಲ್ಲ ಅಂತ ಅಂದ್ರೆ ರೀಸನ್ ನೀವಲ್ಲ. ಐ ಫೀಲ್ ಈ ಪರ್ಸನ್ದು ಲೈಫ್ ರೀಸೆಂಟ್ ಆಗಿ ಅವರ ಕರಿಯರ್ ರೀಸನ್ ಆಗಿರ್ಬೋದು, ಅಥವಾ ಇನ್ನೇನೋ ಒಂದು ರೀಸನ್ ಆಗಿರ್ಬೋದು, ಅಥವಾ ಅವ್ರ ಲೈಫಲ್ಲಿ ಏನೋ ಒಂದು ಸಿಚುವೇಶನ್ ಆಗ್ತಾ ಇದೆ, ಆ ಸಿಚುವೇಶನ್ ಕಾರಣದಿಂದ ಅವರು ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕಾಗ್ತಾ ಇಲ್ಲ, ನಿಮ್ಮ ಜೊತೆ ಓಪನ್ ಅಪ್ ಆಗೋದಕ್ಕಾಗ್ತಾ ಇಲ್ಲ. ಆ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಓಕೆ, ಗ್ರೂಪ್ 2. ಸಿ ನಿಮ್ಮ ಕಡೆಯಿಂದ ವೆರಿ ಪ್ಯೂರ್ ಎನರ್ಜಿ ಬಂದಿದೆ, ಸ್ಟಾರ್ ಎನರ್ಜಿ ಬಂದಿದೆ, ವೆರಿ ವೆರಿ ಮಚ್ ಲೈಕ್ ಬ್ಯೂಟಿಫುಲ್ ಎನರ್ಜಿ ಅಂತಾನೆ ಹೇಳ್ಬೋದು. ಸ್ಟಾರ್ ಎನರ್ಜಿ, ಒಂದು ಫ್ರೆಶ್ ಥಾಟ್ಸ್ ಇದೆ ನಿಮಗೆ ಇವ್ರ ಮೇಲೆ, ಒಂದು ಒಳ್ಳೆ ಥಾಟ್ಸ್ ಇದೆ ನಿಮಗೆ, ಪ್ರಾಪರಾಗಿ ಕ್ಲಾರಿಟಿ ಇದೆ ನಿಮಗೆ ಇವ್ರ ಮೇಲೆ ಏನು ಫೀಲಿಂಗ್ಸ್ ಇದೆ, ನಿಮಗೆ ಇವ್ರ ಮೇಲೆ ಯಾವ ರೀತಿಯಾದ ಎನರ್ಜೀಸ್ ಇದೆ. ಐ ಥಿಂಕ್ ನಿಮಗೆ ಒಂದು ಪ್ರಾಪರ್ ಕ್ಲಾರಿಟಿ ಇದೆ. ಅವ್ರಿಗೂ ಕೂಡ ನಿಮ್ಮ ಜೊತೆ ದೆ ಫೀಲ್ ವೆರಿ ಮಚ್ ಹ್ಯಾಪಿ ಟು ಸ್ಪೆಂಡ್ ಟೈಮ್ ವಿತ್ ಯು. ಟೈಮ್ ಮಾತ್ರ ಅಂತಲ್ಲ, ನಿಮ್ಮ ಜೊತೆ ನಿಮ್ಮ ಬಗ್ಗೆ ಪಾಸಿಟಿವ್ ಒಪಿನಿಯನ್ ಇದೆ, ದಟ್ ಈಸ್ 100% ಶ್ಯೂರ್. ಸಿ ನಿಮ್ಮಿಬ್ಬರ ಮಧ್ಯೆ ನೋ ಕಾಂಟ್ಯಾಕ್ಟ್ ಇದೆ, ಅಥವಾ ಏನೂ ಮಾತಾಡಿಸ್ತಾ ಇಲ್ಲ ಅಂದರೆ ರೀಸನ್ ಬಂದ್ಬಿಟ್ಟು ನಿಮ್ಮಲ್ಲೇನೋ ಪ್ರಾಬ್ಲಮ್ ಇದೆ ಅಂತ ಅಲ್ಲ. ಯು ಆರ್ ನಾಟ್ ದ ರೀಸನ್ ಬಂದ್ಬಿಟ್ಟು ಸಮ್ ಅದರ್ ಥಿಂಗ್ಸ್, ಅವ್ರ ಲೈಫಲ್ಲಿ ಬೇರೆ ಏನೋ ಆಗ್ತಾ ಇದೆ. ಮುಂಚೆನೇ ಹೇಳ್ದಂಗೆ ಕರಿಯರ್ ಆಗಿರ್ಬೋದು, ಅವರ ಪರ್ಸ್ನಲ್ ಲೈಫಲ್ಲಿ ಏನೋ ಒಂದು ಆಗ್ತಿರೋದಾಗಿರ್ಬೋದು, ಅಥವಾ ಅವರ ಫ್ಯಾಮಿಲಿಲಿ ಏನೋ ಒಂದು ಆಗ್ತಿರೋದಾಗಿರ್ಬೋದು. ದಟ್ ಈಸ್ ದ ರೀಸನ್ ಅವ್ರೊಂದು ಸ್ವಲ್ಪ ಕಾಂಟ್ಯಾಕ್ಟ್ ಮಾಡೋದನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ, ಅಥವಾ ಆಕ್ಟಿವ್ ಆಗಿ ಮಿಂಗಲ್ ಆಗ್ತಾ ಇಲ್ಲ, ಆ ಥರ ಒಂದು ಎನರ್ಜಿ. ಬಟ್ ಲೆಟ್ ಸಿ ಅವ್ರು ಏನಾದರೂ ನೆಕ್ಸ್ಟ್ ಆ್ಯಕ್ಷನ್ ತಗೊಂತಾರ. ಮುಂಚೆನೆ ಇವಾಗ ಡಿಸ್ಕಸ್ ಮಾಡಿದ್ವಲ್ವಾ, ಮೂವಿಂಗ್ ಅಂತ ಒಂದು ಮೆಸೇಜ್ ಬಂತು. ಸೊ ಅಗೇನ್ ಪ್ರಾಬಬ್ಲಿ ಅವ್ರ ಲೈಫಲ್ಲಿ ಏನೋ ಚೇಂಜಸ್ ಆಗ್ತಾ ಇದೆ, ಅವ್ರು ಬೇರೆ ಕಡೆ ಮನೆಗೆ ಹೋಗ್ತಾ ಇರೋದು,
ಲೈಫಲ್ಲಿ ಏನೋ ಚೇಂಜಸ್ ಮಾಡ್ಕೊತಾ ಇದ್ದಾರೆ, ಅವರ ರೋಲ್ ಚೇಂಜ್ ಆಗ್ತಾ ಇದೆ. ಮೇ ಬಿ ದಟ್ ಈಸ್ ದ ರೀಸನ್ ಸ್ವಲ್ಪ ಬ್ಯುಸಿ ಆಗಿರ್ಬೋದು. ಸಿ ಏನೋ ಒಂದು ಕಾಂಪ್ಲಿಕೇಶನ್ನೇ ಆಗ್ತಿರ್ಬೇಕು ಅಂತ ಇಲ್ಲ, ಪ್ರಾಬ್ಲಿ ಅವ್ರ ಲೈಫಲ್ಲಿ ಬ್ಯುಸಿ ಇರ್ಬೋದು ಇವರು, ಆ ಕಾರಣಕ್ಕೆ ಜಾಸ್ತಿ ಮಿಂಗಲ್ ಆಗ್ತಾ ಇಲ್ಲ. ಆ ಎನರ್ಜೀಸ್ ಕೂಡ ಜಾಸ್ತಿ ಇದೆ ಅಲ್ವಾ. ಎಲ್ಲೋ ಒಂದ್ ಕಡೆ ಅವರಿಗೆ ಇವ್ರು ಈ ಪರ್ಸನ್ ಯಾವ ತರ ಅಂದ್ರೆ, ಬರೀ ರಿಲೇಶನ್ಶಿಪ್ ಅವ್ರ ಸೆಂಟರ್ ಆಫ್ ಅಟೆನ್ಷನ್ ಅಲ್ಲ ಅವರಿಗೆ. ಲೈಫಲ್ಲಿ ಏನೋ ಒಂದು ಏಮ್ ಇದೆ ಅವರಿಗೆ. ರೀಸೆಂಟ್ ಏನೋ ಒಂದು ಯಾವುದೋ ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡಿದಾರೆ, ಅಥವಾ ಯಾವುದೋ ಒಂದು ಸಿಚುವೇಶನ್ ಮೇಲೆ ವರ್ಕ್ ಮಾಡಿದ್ದಾರೆ, ಅದು ಅವರಿಗೆ ವರ್ಕೌಟ್ ಆಗಿಲ್ಲ. ಪ್ರಾಬ್ಲಿ ದಟ್ ಈಸ್ ದ ರೀಸನ್ ಒಂದು ಸ್ವಲ್ಪ ಒಂಥರ ಡಿಸಪಾಯಿಂಟೆಡ್ ಸಿಚುವೇಶನ್ ಅಲ್ಲಿ ಇದ್ದಾರೆ ಅಂತಾನೆ ನೋಡ್ಬೋದು. ಗ್ರೂಪ್ 2 ನಿಮ್ಮಿಂದ ಏನೋ ತಪ್ಪಾಯ್ತು ಅಂತ ಅಲ್ಲ. ಈ ಪರ್ಸನ್ ಹೆಂಗೆ ಅಂತ ಅಂದ್ರೆ, ಒಂದು ಪ್ಲಾನ್ ಇತ್ತು ಅವರಿಗೆ, ಒಂದು ಡ್ರೀಮ್ ಇತ್ತು, ಅದು ಅವ್ರಿಗೆ ವರ್ಕೌಟ್ ಆಗಿಲ್ಲ. ಆ ಒಂದು ಕಾರಣಕ್ಕೆ ಬಿಟ್ ಫ್ರಸ್ಟ್ರೇಟೆಡ್ ಎನರ್ಜೀಸ್, ಸ್ವಲ್ಪ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾರೆ, ಸ್ವಲ್ಪ ಡಿಸಪಾಯಿಂಟ್ ಆಗಿ ಸ್ವಲ್ಪ ಬ್ರೇಕ್ ತಗೊತಾ ಇದ್ದಾರೆ. ರೀಸೆಂಟಾಗಿ ಏನೋ ಒಂದು ಫೇಲ್ಯೂರ್ ಟೈಪ್ ಅಥವಾ ಚೇಂಜಸ್ ಆಗಿದೆ. ದಟ್ ಈಸ್ ದ ರೀಸನ್ ಅವ್ರು ನಿಮ್ಮ ಜೊತೆ ಅಷ್ಟು ಮಿಂಗಲ್ ಆಗ್ತಾ ಇಲ್ಲ, ಮಾತಾಡ್ತಾ ಇಲ್ಲ ಅಂತ ನೋಡ್ತಾ ಇದ್ದೀನಿ. ಇಟ್ ಹ್ಯಾಸ್ ಗಾಟ್ ನಥಿಂಗ್ ಟು ಡೂ ವಿತ್ ಯು. ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ನಿಮ್ಮಿಬ್ರ ಮಧ್ಯೆ. ಅಂದ್ರೆ ಅವ್ರು ಮಾತಾಡ್ಸ್ತಿಲ್ದೇನೆ ಇರೋದಾಗಿರ್ಬೋದು, ಅವ್ರು ನಿಮ್ಗೆ ಅಟೆನ್ಷನ್ ಕೊಡ್ದಾನೆ ಇಲ್ದಿರೋದನ್ನ ನೀವು ಇನ್ನೊಂದು ರೀತಿಯಲ್ಲಿ ತಗೊಂಡಿದ್ದೀರಾ. ಬಟ್ ದಟ್ ಈಸ್ ನಾಟ್ ದ ರೀಸನ್. ಓಕೆ, ಬಿಕಾಸ್ ಎನರ್ಜೀಸ್ ನಿಮ್ಮಿಬ್ರ ಮಧ್ಯೆ ತುಂಬಾ ಪಾಸಿಟಿವ್ ಆಗಿ ಬಂದಿದೆ. ನಿಮ್ ಜೊತೆ ಒಂದು ಹೋಮ್ಲಿ ವೈಬ್ ಅವ್ರಿಗೆ ಫೀಲ್ ಆಗತ್ತೆ. ದೇ ಫೀಲ್ ವೆರಿ ಮಚ್ ಹ್ಯಾಪಿ ನಿಮ್ ಸುತ್ತಮುತ್ತ ಇರೋದಕ್ಕೆ. ಒಂದು ಕಂಫರ್ಟ್ ಸಿಕ್ಬಿಟ್ಟಿದೆ. ಆ್ಯಂಡ್ ಐ ಥಿಂಕ್ ಅವ್ರ ಫ್ಯೂಚರ್ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಒನ್ ಆರ್ ದಿ ಅದರ್ ವೇ ನಿಮ್ಮ ಜೊತೆ. ಬಟ್ ಲೆಟ್ ಸಿ ಅವರ ಒಂದು ನೆಕ್ಸ್ಟ್ ಆ್ಯಕ್ಷನ್ ನಿಮ್ಮ ಮೇಲೆ ಏನಿದೆ ಅಂತ ನೋಡೋಣ. ಓಕೆ, ನೆಕ್ಸ್ಟ್ ಆ್ಯಕ್ಷನ್ ಈ ಪರ್ಸನ್ದು ಏನಾದರೂ ಸ್ಟೆಪ್ಸ್ ತಗೊತಾರ. 9 ಆಫ್ ಪೆಂಟಕಲ್ಸ್. ನೈನ್ ಆಫ್ ಪೆಂಟಕಲ್ಸ್ ಟ್ರೆಡಿಷನಲ್ ಡೆಕ್ಕಲ್ಲಿ ನೋಡಿದ್ರೆ, ಒಂದು ವುಮೆನ್ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡಿರ್ತಾಳೆ, ಇಂಡಿಪೆಂಡೆಂಟ್ ಆಗಿ ಅವಳಿಗೆ ಏನು ಬೇಕು ಅದನ್ನ ಅವಳು ಮಾಡ್ಕೊತಾ ಇರ್ತಾಳೆ ಅವಳ ಲೈಫಲ್ಲಿ. ಆ ಒಂದು ಎನರ್ಜಿ 9 ಆಫ್ ಪೆಂಟಕಲ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಆ್ಯಕ್ಷನ್ ಅಂತ ಬಂದರೆ, ಪ್ರಾಬ್ಲಿ ಈ ಪರ್ಸನ್ ನಿಮ್ಮ ಜೊತೆ ಡೈರೆಕ್ಟ್ ಆ್ಯಕ್ಷನ್ ತಗೊಳ್ಳಲ್ಲ, ಅಥವಾ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡೋದಾಗಿರ್ಬೋದು, ಅಪ್ರೋಚ್ ಮಾಡೋದಾಗಿರ್ಬೋದು, ಮಾಡೋದು ಪಾಸಿಬಿಲಿಟೀಸ್ ಕಡಿಮೆನೇ ಇದೆ. ಬಿಕಾಸ್ ಐ ಗೆಸ್ ಇವಾಗ ಅವರು ಸೆಲ್ಫ್ ಫೋಕಸ್ಡ್ ಆಗಿದ್ದಾರೆ. ಅವ್ರ ಮೇಲೆ ಅವ್ರು ಫೋಕಸ್ ಮಾಡ್ಕೊತಾ ಇದ್ದಾರೆ, ಅವರ ಒಂದು ಕರಿಯರ್ ಮೇಲೆ ಫೋಕಸ್ ಮಾಡ್ಕೊತಾ ಇದ್ದಾರೆ, ಅವರ ಲೈಫ್ ಗೋಲ್ಸ್ ಮೇಲೆ ಫೋಕಸ್ ಮಾಡ್ಕೊತಾ ಇದ್ದಾರೆ. ಇಟ್ಸ್ ಲೈಕ್ ನೀವು ಬರೋದಕ್ಕೂ ಮುಂಚೆ ಅವ್ರ ಲೈಫ್ ಪ್ರಯಾರಿಟೀಸ್ ಏನಿತ್ತು ಅದ್ರ ಮೇಲೆ ಅವರ ಒಂದು ಮೇಜರ್ ಫೋಕಸ್ ಹೋಗಿದೆ ಅಂತಲೇ ನೋಡ್ತಾ ಇದ್ದೀನಿ. ಆ್ಯಂಡ್ ಚೇಂಜಸ್ ಆಗಿದೆ ಅವ್ರ ಲೈಫಲ್ಲಿ, ಫೋರ್ಸಬಲ್ ಚೇಂಜಸ್. ಲೈಕ್ ಬೇರೆ ಕಡೆ ಮುಂಚೆನೇ ಹೇಳ್ದಂಗೆ ರೋಲ್ ಚೇಂಜ್ ಆಗಿರೋದು, ಕರಿಯರ್ ಚೇಂಜ್ ಆಗಿರೋದು, ಪೊಸಿಷನ್ ಚೇಂಜ್ ಆಗಿರೋದು, ಅವ್ರ ಮನೇಲೇನೋ ಅನ್ಕಂಫರ್ಟೇಬಲ್ ಆಗಿ ಬೇರೆ ಕಡೆ ಹೋಗಿರೋದು, ಲೈಫಲ್ಲಿ ಏನೋ ಶಿಫ್ಟ್ ಆಗ್ತಾ ಇದೆ. ದೇ ಆರ್ ಲೈಕ್ ಫೋಕಸಿಂಗ್ ಆನ್ ದ್ಯಾಟ್. ಏನೋ ಒಂದು ಡ್ರೀಮ್ ಇಟ್ಕೊಂಡು ಕೆಲಸ ಮಾಡಿದ್ರು ಅದು ವರ್ಕೌಟ್ ಆಗಿಲ್ಲ, ಬಟ್ ಇವಾಗ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಬೇಕಾಗಿ ಬಂದಿದೆ. ಸೊ ಆ ಒಂದು ಎನರ್ಜಿ. ಬಟ್ ಲೆಟ್ ಸಿ ನಿಮಗೆ ಈ ಕನೆಕ್ಷನ್ ಮೇಲೆ ಏನು ಸಜೆಷನ್ ಬರ್ತಾ ಇದೆ ಟ್ಯಾರೋ ಕಡೆಯಿಂದ. ಓಕೆ, ಈ ಕನೆಕ್ಷನ್ ಮೇಲೆ ಸಜೆಷನ್ ಚಾರಿಯಟ್. ಯಾವ ಒಂದು ಕನೆಕ್ಷನ್ ನೀವು ಚೂಸ್ ಮಾಡಿದ್ದೀರಾ, ಯಾವ ಒಂದು ಪರ್ಸನ್ ನೀವು ಚೂಸ್ ಮಾಡಿದ್ದೀರಾ, ಅಷ್ಟು ಈಸಿಯಾಗಿ ನಿಮಗೆ ಸಕ್ಸಸ್ ಸಿಗುತ್ತೆ ಅಂತ ನಾನು ನೋಡ್ತಾ ಇಲ್ಲ. ಸಿಗುತ್ತೆ, ಬಟ್ ಯು ಹ್ಯಾವ್ ಟು ಫೈಟ್ ಫಾರ್ ಇಟ್. ಚಾರಿಯಟ್ ಎನರ್ಜಿ ನೀವು ನೋಡ್ಬೋದು, ಇಟ್ಸ್ ಬಿಟ್ ಆಫ್ ಲೈಕ್ ಬ್ಯಾಟಲ್ ಗ್ರೌಂಡಲ್ಲಿದ್ದಾನೆ ಅವನಿವಾಗ. ಸೊ ಅವ್ನು ವಿನ್ ಆಗಬೇಕಂದ್ರೆ ಅವ್ನು ಫೈಟ್ ಮಾಡಬೇಕು. ಅವನೋಗಿ ಬೆಗ್ ಮಾಡೋದಕ್ಕಾಗಲ್ಲ, ಅವನೋಗಿ ಇಂಪ್ರೆಸ್ ಮಾಡೋದಕ್ಕಾಗಲ್ಲ. ಅವನ ಹತ್ರ ಆಪ್ಷನ್ ಇರೋದು ಒಂದೇ, ಫೈಟ್ ಮಾಡೋದು ಅಲ್ವಾ. ಸೊ ತುಂಬಾ ಚಾಲೆಂಜಸ್ ಬರೋ ಪಾಸಿಬಿಲಿಟಿ ಇದೆ ಈ ಕನೆಕ್ಷನ್ ಅಲ್ಲಿ. ಈ ಪರ್ಸನ್ ನಿಮಗೆ ಬೇಕು, ಅಥವಾ ಇದನ್ನ ನಿಜವಾಗ್ಲೂ ಫ್ಯೂಚರ್ ವರ್ಕೌಟ್ ಮಾಡಬೇಕು ಅಂತ ನಿಮಗಿದೆ ಅಂದ್ರೆ, ಯು ಹ್ಯಾವ್ ಟು ಟ್ರೈ ಯೋರ್ ಬೆಸ್ಟ್. ಬಿಕಾಸ್ ಮೇಯ್ನಾಗಿ ಏನು ನೋಡ್ತಾ ಇದ್ದೀನಿ ಅಂದರೆ, ಅಷ್ಟು ಈಸಿ ಇಲ್ಲ ಈ ಕನೆಕ್ಷನ್. ಡೋಂಟ್ ಮೈಂಡ್ ಮೈ ಹೇರ್. ಹೋಗ್ತಾ ತುಂಬ ಚಾಲೆಂಜಸ್ ಬರುತ್ತೆ, ಹೋಗ್ತಾ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಬರುತ್ತೆ. ಒಂದು ಸಿಂಗಲ್ ರೋಡ್ ಡೆಸ್ಟಿನಿ ಥರ ಕಾಣಿಸ್ತಾ ಇಲ್ಲ ನನಗಿದು. ಮಧ್ಯದಲ್ಲಿ ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಇರುತ್ತೆ, ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇರುತ್ತೆ, ಎವ್ರಿಥಿಂಗ್.
ರೋಲರ್ ಕಾಸ್ಟರ್ ರೈಡ್ ಆಗಿರುತ್ತೆ ಈ ಕನೆಕ್ಷನ್. ಈ ಪರ್ಸನ್ ನಿಜವಾಗ್ಲೂ ನಿಮಗೆ ಬೇಕು ಅಂತ ಅಂದರೆ, ಬಟ್ ಅಟ್ ದಿಸ್ ಮೂಮೆಂಟ್ ಐ ಫೀಲ್ ಈ ಪರ್ಸನಿಗೆ ಈವನ್ ದೋ ನಿಮ್ಮ ಜೊತೆ ಕಂಫರ್ಟ್ ಇದ್ರೂ, ಈವನ್ ದೋ ನಿಮ್ಮ ಜೊತೆ ಒಂದು ಬೆಟರ್ ಫೀಲ್ ಆದ್ರೂ ದೇ ಆರ್ ಚೂಸಿಂಗ್ ದೆಮ್ಸೆಲ್ಸ್. ಅವ್ರು ಚೂಸ್ ಮಾಡ್ತಾ ಇದ್ದಾರೆ. ಅಂದರೆ ಅವ್ರು ಚೂಸ್ ಮಾಡೋದಕ್ಕಿಂತ ಅವರ ಡ್ರೀಮ್ಸ್, ಅವರ ಪ್ಲ್ಯಾನ್ಸ್, ಅವರ ಫ್ಯೂಚರ್ ಗೋಲ್ಸ್, ಅವರ ಕರಿಯರ್ ಗೋಲ್ಸ್, ಅದನ್ನ ಅವ್ರು ಚೂಸ್ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ಲೆಟ್ ಮೀ ಫಿಗರ್ ಔಟ್ ಅಂತ ಅದನ್ನ ಫಸ್ಟ್ ಫಿಗರ್ ಔಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಹಿಂಗಿದೆ ಕನೆಕ್ಷನ್. ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಏನನ್ನಿಸ್ತು ಅಂತ. ಓಕೆ, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು, ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡೋದಾಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಪ್ಲೇ ಅವರಿಗೆ ವಾಟ್ಸಪ್ ಮಾಡೋದಾಯಿತು. ಆ್ಯಂಡ್ ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರಿಗೆ ವಾಟ್ಸಪ್ ಮಾಡೋದಾಯಿತು. ಓಕೆ, ಎಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಐ ಶಾಲ್ ಸಿ ಯು ಆಲ್ ಇನ್ ಮೈ ವೆರಿ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಬೈ.